ಅರಳಿಕಟ್ಟೆಯ ಮತ್ತೊಂದು ವಿಶೇಷ ಎಪಿಸೋಡ್ಗೆ ಸುಸ್ವಾಗತ. ಟೆಸ್ಲಾ, ಸ್ಪೇಸ್ ಎಕ್ಸ್ ಅಂಡ್ ದ ಕ್ವೆಸ್ಟ್ ಫಾರ್ ಅ ಫ್ಯಾಂಟಾಸ್ಟಿಕ್ ಫ್ಯೂಚರ್ ಅಂತ ಎಲಾನ್ ಮಸ್ಕ್ ಬಗ್ಗೆ ಒಂದು ಬಯೋಗ್ರಫಿ ಇದೆ. ಆಶ್ಲಿ ವ್ಯಾನ್ಸ್ ಅಂತ ಅಮೆರಿಕನ್ ಕಾಲಮಿಸ್ಟ್ ಆ ಬಯೋಗ್ರಫಿನ ಬರ್ದಿದ್ದಾರೆ. ನಾವು ಇವತ್ತು ಎಲಾನ್ ಮಸ್ಕ್ ನ ಯಾಕೆ ಕವರ್ ಮಾಡ್ತಾ ಇದೀವಿ ಅಂದ್ರೆ, ಅವರು ಜಗತ್ತಿನ 2ನೇ ಅತ್ಯಂತ ಶ್ರೀಮಂತ ಮನುಷ್ಯ ಅನ್ನೋ ಕಾರಣಕ್ಕೆ ನಾವು ಎಲಾನ್ ಮಸ್ಕ್ ನ ಕವರ್ ಮಾಡ್ತಾ ಇಲ್ಲ. ನಾವು ಎಲಾನ್ ಮಸ್ಕ್ ನ ಒಂದು ಮೆಜಿಷಿಯನ್ ತರ ನೋಡ್ಬೇಕು, ಅಥವಾ ಬಿಸ್ನೆಸ್ ಮ್ಯಾನ್ ತರ ನೋಡ್ಬೇಕು, ಅಥವಾ ಟೆಕ್ನಾಲಜಿ ಎಂಥೂಸಿಯಾಸ್ಟ್ ತರ ನೋಡ್ಬೇಕು ಅನ್ನೋದು ನಮ್ಮೆಲ್ಲರನ್ನು ಮುಂದೆ ಕಾಡುವಂತಹ ಪ್ರಶ್ನೆ. ಯಾಕೆಂದ್ರೆ ಒಂದು ಟೆಕ್ನಾಲಜಿನಲ್ಲಿ ಅಥವಾ ಒಂದು ಏರಿಯಾನಲ್ಲಿ ಅವರು ವಿಶೇಷವಾದ ಸಾಧನೆಯನ್ನು ಮಾಡಿಲ್ಲ. ಅವರು ಪೇಪ್ಯಾಲ್ ಅಂತ ಫೈನಾನ್ಸ್ ಅಲ್ಲಿ ಒಂದು ವಿಶಿಷ್ಟವಾದ ಒಂದು ಆಪ್ ಡೆವಲಪ್ ಮಾಡಿ, ಒಂದು ಪೇಮೆಂಟ್ ಗೇಟ್ ವೇನ ಡೆವಲಪ್ ಮಾಡಿ ಒಂದು ಬಿಲಿಯನೇರ್ ಆದ್ರು. ಆಮೇಲೆ ಇದಕ್ಕೂ ಸಂಬಂಧವಿಲ್ಲದೆ ಇರುವಂತ ಸ್ಪೇಸ್ ಟೆಕ್ನಾಲಜಿ, ಸ್ಪೇಸ್ ಎಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲೂ ವಿಶೇಷವಾದ ಸಾಧನೆ. ಆಮೇಲೆ ಟೆಸ್ಲಾ ಅಂತ ಎಲೆಕ್ಟ್ರಿಕ್ ಕಾರ್ ನ ಮಾಡಿದ್ದಾರೆ, ಅಲ್ಲೂ ವಿಶೇಷವಾದ ಸಾಧನೆ. ಆಮೇಲೆ ಅದನ್ನೆಲ್ಲ ಬಿಟ್ಟು ಇನ್ನೊಂದು ಕಂಪನಿ ಇದೆ, ಬೋರಿಂಗ್ ಕಂಪನಿ ಅಂತ, ಅದ್ರ ಬಗ್ಗೆನೂ ಮಾತಾಡೋಣ. ಬಟ್ ಫಸ್ಟ್ ಈ ಬುಕ್ ನಲ್ಲಿರೋ ಇಂಪಾರ್ಟೆನ್ಸ್ ಬಗ್ಗೆ ಅಥವಾ ಈ ಬುಕ್ಕಿನ ಇಂಪಾರ್ಟೆನ್ಸ್ ಬಗ್ಗೆ ಸುಪ್ರೀತ್, ಜಸ್ಟ್ ಅ ಕಪಲ್ ಆಫ್ ವರ್ಡ್ಸ್ ಫ್ರಮ್ ಯು ಸೊ ದಟ್ ವಿ ಕ್ಯಾನ್ ಸ್ಟಾರ್ಟ್. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಕಥೆಯನ್ನು ಇಲ್ಲಿಂದಲೇ ಆರಂಭಿಸಲಿಕ್ಕೆ ಕಾರಣ, ಅದನ್ನು ಎಲ್ಲಿಂದಲೂ ಆರಂಭಿಸಬಹುದು ಎನ್ನುವುದೇ. ಯಾರಿದ್ದಾರೆ ಎಲ್ಲ ಗೊತ್ತಿರುವವರು. ನನ್ನ ಕಥೆಗಳ 3ನೇ ಪುಸ್ತಕ ಈ ವರ್ಷ ಬಂತು. ಕನ್ನಡದಲ್ಲೇ ಹೇಳ್ರು ಅಂದ್ರೆ ಮಾಸ್ತರ್ರು ಇಂಗ್ಲಿಷ್ನಾಗ ಹೇಳ್ಬೇಕು ಅಂತ ಹೇಳ್ಯಾರ ಸರ್. ಗುರುಸಾಂತ, ಇವತ್ತು ಎಚ್ಚರಾಗಿರು, ಊರ ಗದ್ದಲ ಆಗಬಹುದು. ಮುಸ್ತಫಾನು ಕೂಡ ನಾನ್ ಬಿಡಿ ಡೇರ್ ಡೆವಿಲ್. ಪಟೇಲರ ಮಾತುಗಳಷ್ಟೇ ಒಡೆದು ಕೇಳಿಸುವುದು, ಯಾರೂ ತುಟಿಕ್ ಪಿಟಿಕ್ ಅನ್ನುವುದಿಲ್ಲ. ಕಣ್ಣು ಮಿಟುಕಿಸುವುದರೊಳಗೆ ಮೆರವಣಿಗೆಯ ಮಧ್ಯದಿಂದ ಅಶ್ವ ವರಸಮೇತ ಓಡಿ ಹೋಯಿತು. ತಾನು ಹೊರಟಿದ್ದು ಎಲ್ಲಿಗೋ, ಬಂದು ತಲುಪಿದ್ದು ಎಲ್ಲಿಗೋ. ಏನೋ ಸಂಗತಿ ಇರ್ಬೇಕಪ್ಪ, ಏನಾದ್ರಾಗಲಿ 4-5 ಜನ ಕರ್ಕೊಂಡು ಹೋಗೋಣ. ಕತೆ ಹೇಳೋದ್ರಲ್ಲಿ ನಮ್ ಪುಟ್ಟಜ್ಜಿ ಯಾವಾಗ್ಲೂ ಫಸ್ಟ್. ಯಾವತ್ತೂ ನನ್ನ ಕಂಡ್ರೆ ವಿಶೇಷ ಪ್ರೀತಿ ಅವಳಿಗೆ. ಇಷ್ಟೊತ್ತು ನಾನು ಕೇಳಿಸಿಕೊಂಡು ಕತೆ ಯಾರ್ದು? ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ಇದು ಇಲಾನ್ ಮಸ್ಕ್ ಅಪ್ರೂವ್ಡ್ ಬಯೋಗ್ರಾಫರ್ ಬರ್ದಿರೋ ಬುಕ್. ಯಾಕಂದ್ರೆ ಇಲಾನ್ ಮಸ್ಕ್ ಬಗ್ಗೆ ತುಂಬಾ ಪುಸ್ತಕಗಳಿದಾವೆ, ಆದ್ರೆ ಅಫಿಷಿಯಲಿ ಅವನು ಸಪೋರ್ಟ್ ಮಾಡಿದ್ದು ಅಥವಾ ಅವನು ಹೆಲ್ಪ್ ಮಾಡಿದ್ದು ಬುಕ್ ಬಯೋಗ್ರಫಿ ಇದೊಂದೇ. ಸೊ ಇದು ಆಥರು ಮೊದಲು 1 ವರ್ಷ ಅಂದ್ರೆ ಅವನಿಗೆ ಇಲಾನ್ ಮಸ್ಕ್ ಬಗ್ಗೆ ಬರಿಬೇಕು ಅಂತ ಆಸಕ್ತಿ ಇತ್ತು. ಅವನೊಂದು ವರ್ಷ ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಅವನ ಜೊತೆ ಮುಂಚೆ ಕೆಲಸ ಮಾಡಿದವರು, ಅವನ ಫ್ಯಾಮಿಲಿ ಮೆಂಬರ್ಸು ಯಾರ್ಯಾರು ಮಾತಾಡೋದಕ್ಕೆ ರೆಡಿ ಇದ್ದಾರೆ ಅವ್ರ ಜೊತೆ ಎಲ್ಲ ಇಂಟರ್ವ್ಯೂಗಳನ್ನ ಮಾಡಿ ಹಿ ವಾಸ್ ರೆಡಿ ವಿತ್ ದಟ್. ಬಟ್ ಇಲಾನ್ ಮಸ್ಕ್ 1 ವರ್ಷ ಆದ್ರೂ ಹಿ ಡಿಂಟ್ ಅಗ್ರಿ ಟು ಸಪೋರ್ಟ್ ದಿಸ್ ಬುಕ್. ಈ ಬುಕ್ಕಿಗೆ ಏನೋ ಅಫಿಷಿಯಲ್ ಆಗಿ ನಾನು ಇಂಟರ್ವ್ಯೂಗಳನ್ನ ಕೊಡಲ್ಲ, ಆಮೇಲೆ ಅವನ ಕ್ಲೋಸ್ ನೆಟ್ವರ್ಕ್ ಅಲ್ಲಿ ಇರೋರ್ಗು ಅಸಿಸ್ಟ್ ಮಾಡಿ ಅಂತ ಹೇಳಿರ್ಲಿಲ್ಲ ಅವನು. ಅಷ್ಟು ಕಷ್ಟ ಇತ್ತು. ಸೊ ದ ಆಥರ್ ಅವನು ಅಷ್ಟು ಪರ್ಸಿಸ್ಟೆಂಟ್ ಆಗಿ ಹಿಂದೆ ಬಿದ್ದು ಇಲಾನ್ ಮಸ್ಕ್, ನೀವು ಯಾವ್ದಾದ್ರು ಒಂದು ಇಂಟರ್ವ್ಯೂ ನೋಡಿದ್ರೆ ಅನ್ಸುತ್ತೆ ಇಲಾನ್ ಮಸ್ಕ್ ಇಸ್ ನಾಟ್ ಅ ಫ್ರೆಂಡ್ಲಿ ಗಾಯ್. ಅವನು ಮಾತಾಡೋ ರೀತಿ, ಆಮೇಲೆ ಒಂಥರ ಸಿಲಿಕಾನ್ ವ್ಯಾಲಿನಲ್ಲಿ ಅದೊಂದು ಸ್ಟೀರಿಯೋ ಟೈಪ್ ಇರುತ್ತಲ್ಲ, ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ನೋಡೋಂಥ ಇಂಜಿನಿಯರ್ಗಳು ಇರ್ತಾರೆ, ಅವರಿಗೆ ಸೋಷಿಯಲ್ ಸ್ಕಿಲ್ ಇರಲ್ಲ ಅಂತ. ಸೊ ಆ ಥರದ ಮನುಷ್ಯ ಅವನು. ಅವನ್ನ ಕನ್ವಿನ್ಸ್ ಮಾಡಿ ಅವನು ಒಪ್ಕೊಂಡು ಸರಿ ಬಯೋಗ್ರಫಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಮಾಡಿ ಬರ್ದಿರುವಂಥ ಬುಕ್ ಇದು. ಅಂದ್ರೆ ಅವನ ಚಿಕ್ಕ ವಯಸ್ಸಿನಿಂದ ಹಿಡಿದು 2016 ಮೋಸ್ಟ್ಲಿ ಒಂದು 4 ವರ್ಷದ ಹಿಂದಿನವರೆಗೂ ಏನೇನು ಮೇಜರ್ ಅಚೀವ್ಮೆಂಟ್ಸ್ ಇದೆ ಅವನ ಲೈಫಲ್ಲಿ ಅದನ್ನ ಕವರ್ ಮಾಡಿದ್ದಾರೆ ಬುಕ್ಕಲ್ಲಿ. ಸೊ ನೀವು ಹೇಳ್ದಂಗೆನೆ ಅವನು ಶ್ರೀಮಂತ ಅನ್ನೋ ಕಾರಣಕ್ಕಾಗಿ ಈ ಬುಕ್ ಇಂಪಾರ್ಟೆಂಟ್ ಅಲ್ಲ. ನಮ್ಮ ದೇಶದಲ್ಲಿ ಅತಿ ಶ್ರೀಮಂತ ವ್ಯಕ್ತಿನೂ ಇದ್ದಾರೆ,
ಅವ್ರ ಬಗ್ಗೆ ಅಷ್ಟೊಂದೇನು ಆಸಕ್ತಿ ನಾವು ವಹಿಸ್ಬೇಕಾಗಿಲ್ಲ. ಯಾಕಂದ್ರೆ ಅವ್ರ ಅಪ್ಪ ಮಾಡಿದ್ದ ಆಸ್ತಿನ ಇನ್ನೂ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ಬೋದು. ಬಟ್ ಇಲಾನ್ ಮಸ್ಕ್ ಯಾಕೆ ಸ್ಪೆಷಲ್ ಅಂತಂದ್ರೆ, ಮೊದಲಿಗೆ ಅವನು ಅಮೆರಿಕನ್ ಅಲ್ಲ, ಅವನು ಅಮೆರಿಕಾಗೆ ವಲಸೆ ಬಂದವನು. ಆಮೇಲೆ ಈ ಅಮೆರಿಕಾದಲ್ಲಿ ತುಂಬಾ ಜನ ಬಿಲಿಯನಿಯರ್ಗಳು ಇದ್ದಂಗೆನೆ ಈಸ್ ಅ ಸೆಲ್ಫ್ ಮೇಡ್ ಬಿಲಿಯನಿಯರ್. ಅಂದ್ರೆ ಅವನ ವಂಶದ ಆಸ್ತಿ ಏನು ಇರ್ಲಿಲ್ಲ, ಎಲ್ಲ ಆಸ್ತಿನೂ ಅವನು ಸ್ವಂತ ಸಂಪಾದನೆ ಮಾಡಿದ್ದು. ಆಮೇಲೆ ಅದೊಂದೇ ಅಲ್ಲ, ಅವನು ಚೂಸ್ ಮಾಡಿರುವಂತ ಏರಿಯಾಗಳಿದೆಯಲ್ಲ ಅದೆಲ್ಲ ತುಂಬಾ ಅನ್ಕನ್ವೆನ್ಷನಲ್. ಅಂದ್ರೆ ಕನ್ವೆನ್ಷನಲ್ ವೇನಲ್ಲಿ ಶ್ರೀಮಂತ ಆದ್ರೂ ಆಮೇಲೆ ಸ್ಪೇಸ್ ಎಕ್ಸ್, ಟೆಸ್ಲಾ, ಈ ಹೈಪರ್ ಲೂಪ್, ಬೋರಿಂಗ್ ಕಂಪನಿ, ಸ್ಟಾರ್ ಲಿಂಕ್ ಅಂತ ಒಂದು ಇದೆ, ಆಮೇಲೆ ನ್ಯೂರಲ್ ಲಿಂಕ್ ಅಂತ ಇದೆ. ಈ ತರದ್ದೆಲ್ಲ ಇದು ಕಂಪ್ಲೀಟ್ಲಿ, ಅಂದ್ರೆ ನೀವು ಈಗ ನಾರ್ಕೋಸ್ ಅಲ್ಲಿ ಪಾಬ್ಲೋ ಎಸ್ಕಬಾರ್ದು ಕತೆಗಳನ್ನ ನೋಡ್ತೀವಲ್ಲ, ಅವನ್ದು ಆ ಧಾಡಸಿತನ, ಅವನ್ ನಂಬೋದಕ್ಕಾಗಲ್ಲ ಅವನು ಅಂತ, ಏನು ದೇಶದ ಅಧ್ಯಕ್ಷನ್ನೇ ಕೊಲೆ ಮಾಡೋ ಲೆವೆಲ್ಗೆ ಹೋಗ್ತಾನೆ. ಅದು ಒಂದು ಲೆವೆಲ್. ಅಂದ್ರೆ ಅವನು ಒಬ್ಬ ಆಂಟ್ರಪ್ರಿನರ್ ಅಂತ ನೋಡಿದ್ರೆ, ಕ್ರೈಮ್ ವರ್ಲ್ಡ್ ಆಂಟ್ರಪ್ರಿನರ್, ಎಷ್ಟು ರೋಮಾಂಚಕ ವಿಷಯಗಳು ಇದಾವೆ ಅವನ ಲೈಫಲ್ಲಿ, ಅಷ್ಟೇ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ವಿಷಯ ಎಲಾನ್ ಮಸ್ಕ್ ಲೈಫಲ್ಲೂ ಇದಾವೆ. ಅಲ್ಲಿ ಟ್ರಾಜಿಡಿ ಇದೆ, ಆಮೇಲೆ ಏನು ಅವನದು ಲೈಕ್ ರಿಲೆಂಟ್ಲೆಸ್ ವರ್ಕ್ ಎಥಿಕ್ ಇದೆ. ಆಮೇಲೆ ಆಸ್ ಎ ಪರ್ಸನಾಲಿಟಿ ಅವನಂತ ವಿಷನರಿ ಆಗಿದ್ರು ಅವನ ಜೊತೆ ಕೆಲಸ ಮಾಡೋರ್ನ ಹೆಂಗ್ ಟ್ರೀಟ್ ಮಾಡ್ತಾ ಇದ್ದ, ಅದೆಲ್ಲ ಇಟ್ಸ್ ಲೈಕ್ ಎ ಕಾಂಪ್ಲೆಕ್ಸ್ ಪಿಕ್ಚರ್. ಅದು ತುಂಬಾ ಚೆನ್ನಾಗಿ ಈ ಬುಕ್ ಅಲ್ಲಿ ಕವರ್ ಮಾಡಿದ್ದಾರೆ. ಸೊ ಅದನ್ನ ಡಿಸ್ಕಸ್ ಮಾಡುವ, ಅದಕ್ಕೆ ಇದು ಇಂಟ್ರೆಸ್ಟಿಂಗ್. ಅಂಡ್ ಇಟ್ ಈಸ್ ದ ಓನ್ಲಿ ಅಫಿಷಿಯಲ್ ಬಯೋಗ್ರಫಿ ಆಗಿರೋದ್ರಿಂದ, ವೇರ್ ಇಲಾನ್ ಮಸ್ಕ್ ಡೈರೆಕ್ಟ್ ಆಗಿ ಇಂಟರ್ವ್ಯೂ ಕೊಟ್ಟಿದ್ದಾನೆ, ಅವನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೊಟ್ಟಿರೋದಕ್ಕೆ ಇಟ್ಸ್ ದ ಮೋಸ್ಟ್ ಎಕ್ಸಾಸ್ಟಿವ್. ಕೆಲವೊಂದು ಬಯೋಗ್ರಫಿಗಳಿದಾವೆ. ಫಾರ್ ಎಕ್ಸಾಂಪಲ್ ಸ್ಟೀವ್ ಜಾಬ್ಸ್ ಬಗ್ಗೆ ಒಂದು ವಾಲ್ಟರ್ ಐಸಾಕ್ಸನ್ ಅಂತ ಬರ್ದಿರೋದು ಬಯೋಗ್ರಫಿ ಇದೆ. ಅದು ಇನ್ನೂ ತುಂಬಾ ಎಕ್ಸಾಸ್ಟಿವ್ ಆಗಿದೆ, ತುಂಬಾ ಡೀಟೇಲ್ಡ್ ಆಗಿದೆ. ಅದು ನನಗೆ ಆಕ್ಚುಲಿ ತುಂಬಾ ಇಂಪ್ರೆಸಿವ್ ಅನ್ಸ್ತು. ಅಂದ್ರೆ ಅದು ಹೋಗಿರೋ ಡೆಪ್ತ್, ಒಬ್ಬ ಮನುಷ್ಯನ ಅರ್ಥ ಮಾಡ್ಕೊಳೋದಕ್ಕೆ ಹೋಗಿರೋ ಡೆಪ್ತ್ ಇದೆಯಲ್ಲ, ಅದು ತುಂಬಾ ಡೀಪ್ ಆಗಿದೆ. ಈ ಬುಕ್ಕಲ್ಲಿ ಅಷ್ಟೊಂದಿಲ್ಲ, ಬಟ್ ಸ್ಟಿಲ್ ಗಿವನ್ ಬೇರೆ ಎಲ್ಲ ಕನ್ಸ್ಟ್ರೈಂಟ್ಸು, ಆಮೇಲೆ ಅಂಡ್ ಈಸ್ ಸ್ಟಿಲ್ ಲಿವಿಂಗ್, ನಮ್ಮ ಜೊತೆ ಇದ್ದಾನೆ, ಅವನ ಕಂಪ್ನಿಗಳು ಇನ್ನೂ ನಡೀತಾ ಇದ್ದಾವೆ. ಹೀಗಿರುವಾಗ ಇದೊಂದು ಈ ಬುಕ್ ತುಂಬಾ ಇಂಟ್ರೆಸ್ಟಿಂಗ್. ಐ ಥಿಂಕ್ ಆನ್ ರಿಲೇಟೆಡ್ ನೋಟ್ ನನಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದು, ಬರೀ ಇಲಾನ್ ಮಸ್ಕ್ ಬಗ್ಗೆ ಅಷ್ಟೇ ಅಲ್ಲ, ಅವನು ಕಂಪ್ನೀಸ್ ನಡೆಸಕ್ಕೆ ಎಷ್ಟೊಂದು ಜನ ಎಕ್ಸ್ಪರ್ಟ್ಸ್ನೆಲ್ಲ ಹಿ ಗೆಟ್ಸ್ ದೆಮ್ ಇನ್ವಾಲ್ವ್ಡ್. ಅವ್ರ ಬ್ಯಾಕ್ ಗ್ರೌಂಡ್ ಏನು, ಅವರು ಹೇಗೆ ಬೇರೆ ಬೇರೆ ಥಿಂಗ್ಸ್ನ ಟ್ರೈ ಮಾಡಿ ಅದೇನೋ ವರ್ಕ್ ಆಗದೆ ಇದ್ದಾಗ ಅಟ್ ದ ರೈಟ್ ಟೈಮ್ ಅವರು ಇವನ್ ಜೊತೆ ಕೊಲಾಬರೇಟ್ ಮಾಡಿದ್ರು, ಅದೆಲ್ಲ ತುಂಬಾ ಡೀಟೇಲ್ ಆಗಿ ಹೇಳ್ತಾನೆ, ವಿಚ್ ಐ ಫೌಂಡ್ ವಾಸ್ ಇಂಟ್ರೆಸ್ಟಿಂಗ್. Hey, on this note, actually ಕೆಲವು ವಾಸುವಿ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಯು ಮೇಡ್. ಅಂದ್ರೆ ಕೆಲವು ಪಾರ್ಟ್ನರ್ಸ್ ಇದಾರಲ್ಲ, ಉದಾಹರಣೆಗೆ ಟೆಸ್ಲಾ ಆಕ್ಚುಲಿ ಅವ್ನ್ ಸ್ಟಾರ್ಟ್ ಮಾಡಿದ್ದಲ್ಲ, ಅವ್ನ್ ಇನ್ನೊಬ್ಬರ ಜೊತೆ ಯಾರ ಜೊತೆನೋ ಸ್ಟಾರ್ಟ್ ಮಾಡಿದ್ದು. ಮತ್ತೆ ವಾರನ್ ಬಫೆ ಜೊತೆ ಚಾರ್ಲಿ ಮುಂಗೇರ್ ಹ್ಯಾಸ್ ಬೀನ್ ಅ ಈಕ್ವಲಿ ಪವರ್ಫುಲ್ ಪರ್ಸನ್ in shaping the company, right? Hathaway Investments. ಸೊ ಕೆಲವರು ಸೈಲೆಂಟ್ ಅಥವಾ ಸ್ಲೀಪಿಂಗ್ ಪಾರ್ಟ್ನರ್ಸ್ ಇರ್ತಾರೆ, ಅಷ್ಟೇ ಪವರ್ಫುಲ್ ಆಗಿ ಕಂಪನಿನ ಗೈಡ್ ಮಾಡಿರ್ತಾರೆ, ಬಟ್ ಅವರು ಒಂದ್ ಲೆಕ್ಕದಲ್ಲಿ ಹಿಂದೆ ಉಳ್ಕೊಂಡಿರ್ತಾರೆ. ಸೊ ಐ ಥಿಂಕ್ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ದಟ್ ಎವ್ರಿ ಲಾರ್ಜ್ ಕಂಪನೀಸ್ have somebody equally powerful who are supporting the company. It's like team work. ಒಬ್ಬೊಂದು ವಿಷನ್ ಇರ್ಬೋದು, ಬಟ್ ಅವನ ಜೊತೆ ಸುಮಾರು ಜನ ಲೋ ಪ್ರೊಫೈಲ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರು ಲೋ ಪ್ರೊಫೈಲ್ ಅಲ್ಲಿ ಇರೋದ್ರಿಂದಾನೇ ಎಲಾನ್ ಮಸ್ಕ್ ಅಂತವರು ದೇ ವುಡ್ ಬಿ ಅಟ್ ಅ ಹೈಯರ್ ಪ್ರೊಫೈಲ್, ಗ್ಯಾದರಿಂಗ್ ಅಟೆನ್ಷನ್ ಅಂಡ್ ಗ್ಯಾದರಿಂಗ್ ಇಂಪಾರ್ಟೆನ್ಸ್. ಅಂದ್ರೆ ಇವಾಗ ಟು ಗೋ ಆನ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ಪ್ಯಾರಲಲ್ ಟ್ರ್ಯಾಕ್, ಒಂದ್ಸಲಿ ಪವನ್ ಕುಮಾರ್ ಗೊತ್ತಲ್ಲ, ಲೂಸಿ ಎಲ್ಲ ಮಾಡಿದ್ದಾರೆ, ಅವ್ರು he had made a point that nobody will let a assistant director do his job in peace. ನಿನ್ ಫಿಲಮ್ ಯಾವಾಗ, ನೀನ್ ಯಾವಾಗ ಡೈರೆಕ್ಟ್ ಮಾಡ್ತೀಯಾ, ಅಥವಾ ಯಾರಾದ್ರೂ ಒಂದ್ ಸಪೋರ್ಟಿಂಗ್ ಆಕ್ಟರ್ ಇದ್ರೆ ಏನೋ ಬರೀ ಇಂಥವೇ ರೋಲ್ಸ್ ಮಾಡ್ತೀಯಲ್ಲ, ಹೀರೋ ಯಾವಾಗ ಆಗ್ತೀಯಾ, ಆ ತರ ಒಂದ್ ಪುಷ್ ಮಾಡೋ ಒಂದು ಪಿಯರ್ಸ್ ಅಥವಾ ಒಂದು ಗ್ರೂಪ್ ಇದ್ದೇ ಇರುತ್ತೆ, ಅಥವಾ ನೆಂಟ್ರು ಇದ್ದೇ ಇರ್ತಾರೆ. So I'm saying that in this context, if I were to place it, it is important to have people who are at the background. I
think this is something that a lot of us kind of don't get. So that's a point I wanted to make. ಸೊ ಆಕ್ಚುಲಿ ತುಂಬಾ ಜನಕ್ಕೆ ಇಲಾನ್ ಮಸ್ಕ್ ಅಮೇರಿಕನ್ ಅಲ್ಲ ಅನ್ನೋದು ಗೊತ್ತಿರಲ್ಲ. ಹೆಸರು ಯಾವುದು ಇಮಿಗ್ರೆಂಟ್ ಈ ಫೌಂಡರ್ ತರ ಇಲ್ವಲ್ಲ, ಯಾವ್ದಾದ್ರು ಅರೇಬಿಕ್ ಮಿಡ್ಲ್ ಈಸ್ಟರ್ನು ಇಲ್ಲ ಇಂಡಿಯನ್ ಆಗಿದ್ರೆ ನಮಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಬಟ್ ಅವನದು ಬ್ಯಾಕ್ ಗ್ರೌಂಡ್ ಹೇಳ್ಬೇಕು ಅಂದ್ರೆ ಲೈಕ್ ಚೈಲ್ಡ್ಹುಡ್ ಎಲ್ಲಿಂದ ಬಂದಿದ್ದು ಅದು ಹೇಳ್ಬೇಕು ಅಂತಂದ್ರೆ ಅವನ ತಾತ, ಅವನ ಹೆಸರು ಏನು ಹಾದ್ಲಮನ್ ಅಂತ ತಾತನ ಹೆಸರು, ಅಮ್ಮನ ಕಡೆ ತಾತ. ಸೊ ಅವನು ಕೆನಡಾದಲ್ಲಿ ಇದ್ದಿದ್ದು. ಅಂಡ್ ಅವಾಗ್ಲೇನೆ ಯಾವಾಗ ಇಟ್ ವಾಸ್ ಲೈಕ್ 1900s ಅಲ್ಲಿ ಅನ್ಸುತ್ತೆ, ಅವಾಗ್ಲೇನೆ ಹಿ ವಾಸ್ ವೆರಿ ಲಿಬರ್ಟೇರಿಯನ್. ಅಂದ್ರೆ ಗವರ್ಮೆಂಟ್ ಇಂಟರ್ಫಿಯರೆನ್ಸು ನಮ್ಮ ಜೀವನದಲ್ಲಿ ಕಡಿಮೆ ಇರಬೇಕು ಅಂತ ಅವನು ಆರ್ಗ್ಯೂ ಮಾಡ್ತಾ ಇದ್ದಂತ. ಯಾವಾಗ ಕೆನಡಾದಲ್ಲಿ ಅವನಿಗೆ ಗವರ್ಮೆಂಟ್ ಇಂಟರ್ಫಿಯರೆನ್ಸ್ ಜಾಸ್ತಿ ಅಂತ ಅನ್ನಿಸ್ತು, ಅವಾಗ ನಾಟ್ ಇವಾಗಿಂದ ಗವರ್ಮೆಂಟ್ ಇಂಟರ್ಫಿಯರೆನ್ಸ್ ಅಲ್ಲ, ಅವಾಗ ಅನ್ಸ್ದಾಗ he just packed up and he left for South Africa. ಸೊ ಕೆನಡಾದಲ್ಲಿ ಅವನು ಒಂದು ಸಣ್ಣದು ಏರೋಪ್ಲೇನ್ ಇಟ್ಕೊಂಡಿದ್ದ, ಅದು ಬೆಲಾಂಕಾ ಕ್ರೂಸ್ ಏರ್ ಅಂತ. ಸೊ ಆ ಏರೋಪ್ಲೇನ್ನ ಡಿಸಸೆಂಬಲ್ ಮಾಡಿ ಅದನ್ನ ಬೋಟಲ್ಲಿ ಕಳಿಸ್ಬಿಟ್ಟು ಸೌತ್ ಆಫ್ರಿಕಾಗೆ ಬಂದು ಆ ಏರೋಪ್ಲೇನ್ನ ಅವನಿಗೂ ಮತ್ತೆ ಅವನ ಹೆಂಡತಿ ಇಬ್ಬರಿಗೂ ಓಡ್ಸಕ್ ಬರ್ತಾ ಇತ್ತಂತೆ. ಅವ್ರು ಏನ್ ಮಾಡಿದ್ರು, ಈ ನಾವು ಮನೆ ಹುಡುಕ್ತಿವಲ್ಲ ಬೆಂಗಳೂರಲ್ಲಿ JP ನಗರ ಜಯನಗರ ಹೋಗ್ಬಿಟ್ಟು ಮನೆ ಹುಡುಕ್ತಂಗೆ ಇವ್ರು ಏರೋಪ್ಲೇನ್ ಹತ್ಕೊಂಡ್ಬಿಟ್ಟು ಇಡೀ ಸೌತ್ ಆಫ್ರಿಕಾ ತಿರ್ಗಾಡಿ ಎಲ್ಲಿ ಸೆಟ್ಲ್ ಆಗ್ಬೇಕು ಅಂತ ದೇ ಚೋಸ್ ಪ್ರಿಟೋರಿಯಾ ಅಂತ ಜೋನ್ಸ್ಬರ್ಗ್ಗೆ ಹತ್ರ ಇರೋ ಜಾಗನ ಚೂಸ್ ಮಾಡ್ಕೊಂಡು ಅಲ್ಲಿ ಉಳ್ಕೊಂಡಿದ್ದು. ಆಮೇಲೆ ಒಂದು ಫೋಟೋ ಇದೆ, ಅದನ್ನ ನಾವು ಪೋಸ್ಟ್ ಎಡಿಟಿಂಗ್ ಅಲ್ಲಿ ಸೇರಿಸಿ ತೋರಿಸ್ತೀವಿ. ಅವರು ಆ ತಾತ ಮತ್ತು ಅಜ್ಜಿ, ಇಲಾನ್ ಮಸ್ಕ್ ತಾತ ಅಜ್ಜಿ ಅವ್ರ ಮಕ್ಕಳನ್ನ ಕರ್ಕೊಂಡು ಒಂದು ಪಿಕ್ನಿಕ್ಕಿಗೆ ಹೋದಂಗೆ ಒಂದು ಫೋಟೋ ಇದೆ. ಇಟ್ ವಾಸ್ ಇನ್ ದ ಮಿಡ್ಲ್ ಆಫ್ ಎ ಡೆಸರ್ಟ್. ಅವರು ಏರೋಪ್ಲೇನ್ನ ತಗೊಂಡು ಆ ಏರೋಪ್ಲೇನಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ದೇ ಜಸ್ಟ್ ವೆಂಟ್ ಆನ್ ಎ ಪಿಕ್ನಿಕ್. ಆ ಥರ ಅಡ್ವೆಂಚರಸ್ ಲೈಫು ಇದ್ದಿದ್ದು ಇಲಾನ್ ಮಸ್ಕ್ ಅವರ ಅಜ್ಜ ಅಜ್ಜಿದು. ಸೊ ಅವರು ಅಂದ್ರೆ ಬಯೋಗ್ರಫಿ ಬರೆಯುವಾಗ ಫ್ಯಾಮಿಲಿ ಟ್ರೀ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿಂದ ಶುರು ಮಾಡ್ಬೇಕಲ್ಲ, ಅದಕ್ಕಿಂತ ಹಿಂದಕ್ಕೆ ಹೋಗಿ ಸ್ಲೇವ್ ಓನರ್ಸ್ ಇದ್ರು ಅಂತಂದ್ರೆ ಅವೆಲ್ಲ ಮಾಡಬಾರ್ದು. ಸೊ ಹಂಗೆ ಶುರು ಆಗತ್ತೆ. ಆ ತಾತನಲ್ಲಿದ್ದ ಆ ಅಡ್ವೆಂಚರಸ್ ಮನೋಭಾವನೆ ಇಲಾನ್ ಮಸ್ಕ್ ಅಲ್ಲಿ ನೆಕ್ಸ್ಟ್ ಹೆಂಗೆ ಲೈಕ್ ದಟ್ ಕುಡ್ ಬಿ ದ ಸೋರ್ಸ್ ಅನ್ನೋ ತರ, ಅದು ತುಂಬಾ ಇಂಟ್ರೆಸ್ಟಿಂಗ್. ಆ ಫೋಟೋ ಹೇಗಿದೆ ಅಂದ್ರೆ ಈಗ ಲೈಕ್ ಆಲ್ಮೋಸ್ಟ್ ಒಂದು 70-80 years ಬ್ಯಾಕ್ ಯಾರೋ ಪ್ಲೇನ್ ಹೋಗ್ತಿದ್ರು ತರ ಇಲ್ಲ. ಅಂದ್ರೆ ಇಟ್ಸ್ ನಾಟ್ ದಟ್ ಈಸ್ ಅ ಪೈಲಟ್ ಅಥವಾ ಯಾವ್ದೋ ಏನೋ ಆತರ ಏನಲ್ಲ. ಹಿ ಜಸ್ಟ್ ಲರ್ನ್ ಫ್ಲೈಯಿಂಗ್ ಆನ್ ಹಿಸ್ ಓನ್. ಆಮೇಲೆ ನಾಟ್ ಜಸ್ಟ್ ಫ್ಲೈಯಿಂಗ್, ಅಂದ್ರೆ ಒಂದು ಹೋಲ್ ಇದನ್ನ ಡಿಸ್ಅಸೆಂಬಲ್ ಮಾಡಿ ಮತ್ತೆ ಅಸೆಂಬಲ್ ಮಾಡ್ಕೊಂಡು ಅಂಡ್ ಪ್ರಾಬ್ಲಿ ಡೆಸರ್ಟ್ ಮಧ್ಯೆ ಎಲ್ಲ ಕೆಟ್ಟೋದ್ರೆ ಅವರೇ ರಿಪೇರಿ ಮಾಡ್ಕೊಂಡು ಆ ಲೆವೆಲ್. ಆ ಫೋಟೋ ಒಂಥರ ಹೆಂಗಿದೆ ಅಂದ್ರೆ ನಾವ್ ಹೆಂಗೋ ಸೇಫ್ ಆಗಿ ಮನೆ ಸೇರ್ಕೊಂಡ್ಬಿಟ್ರೆ ಸಾಕಪ್ಪ ತರದಲ್ಲಿಲ್ಲ. ಆಲ್ಮೋಸ್ಟ್ ಒಂಥರ ಈಗ ಒಂಥರ ಬೈಕಲ್ಲಿ ಎಲ್ಲ ಟ್ರಿಪ್ ಹೋಗ್ತಾ ಸೈಡ್ಲಿ ಗಾಡಿ ಹಾಕ್ಬಿಟ್ಟು ಹಂಗೆ ಶುಗರ್ ಕೆನ್ ಜ್ಯೂಸ್ ಕುಡಿಯೋಣ ಅನ್ನೋ ತರ ನಿಂತಂಗಿದೆ ಅದು. ಸೊ ಆ ಅಡ್ವೆಂಚರ್ ಸ್ಪಿರಿಟ್ ಇದೆಯಲ್ಲ, ಸೊ ಅದು ಆಟೋಮೆಟಿಕ್ಲಿ ಇಟ್ ವಿಲ್ ಟೀಚ್ ಯು ಅ ಲಾಟ್ ಆಫ್ ಥಿಂಗ್ಸ್ ಅನ್ಸುತ್ತೆ. I always find it interesting. ಅಂದ್ರೆ ಈಗ ಅಂಡ್ ಇದರಲ್ಲಿ ಏನು ತಪ್ಪು ಅಂತಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಇಲಾನ್ ಮಸ್ಕ್ ತಾತ ಇಲ್ಲಿ ಸಿಕ್ಕಾಪಟ್ಟೆ ರೂಲ್ಸ್ ರೆಗ್ಯುಲೇಷನ್ ಗೌರ್ಮೆಂಟ್ ಎಲ್ಲದಕ್ಕೂ ಇಂಟರ್ಫಿಯರ್ ಮಾಡ್ತಾ ಇದೆ ಅಂತ ಕೆನಡಾ ಬಿಟ್ಟು ಸೌತ್ ಆಫ್ರಿಕಾಗ ಹೋಗಿ, ಅಂದ್ರೆ ಅಪಾರ್ಟ್ ಫ್ರಮ್ ದ ಫ್ಯಾಕ್ಟ್ ದಟ್ ಎರಡು ದೇಶದಲ್ಲೂ ಇಂಗ್ಲಿಷ್ ಮಾತಾಡ್ಬೋದು ಜಾಸ್ತಿ ಅನ್ನೋ ಒಂದು ಕಾರಣ ಬಿಟ್ರೆ, ಅಂದ್ರೆ ಈಗಿನ ಕಾಲ ಬಿಡಿ, ಅಂದ್ರೆ ಇವಾಗ ನಿಮ್ ನೆಂಟರಿಗೆ ಫೋನ್ ಮಾಡ್ಬೋದು ಅಥವಾ ಇಂಟರ್ನೆಟ್ ಅಲ್ಲಿ ಮೆಸೇಜ್ ಕಳಿಸ್ಬೋದು. ಇದು ಎಲ್ಲೋ ಒಂದ್ ಕಡೆ ಕೆನಡಾ, ಇನ್ನೊಂದ್ ಕಡೆ ಇನ್ನೊಂದ್ ತುದಿನಲ್ಲಿ ಅಮೆರಿಕಾ, ಆಫ್ರಿಕಾ. ಆ ಒಂದು ಸ್ಪಿರಿಟ್ ಆಫ್ ಅಡ್ವೆಂಚರ್ ಅಂದ್ರೆ ಇದು ಒಂದೇ ಅಲ್ಲ, ಸುಮಾರು ಮೊದ್ಲು ಅಷ್ಟೇ ನಾವು ನೋಡಿದ್ರೆ ಈ ತರ ಹೋಗಿ ಎಲ್ಲೋ ಗೊತ್ತಿಲ್ದಿರೋ ಜಾಗದಲ್ಲಿ ಅವ್ರ ರೂಟ್ಸ್ ನ ಎಸ್ಟಾಬ್ಲಿಷ್ ಮಾಡೋದು, ಇಟ್ ಕಾಲ್ಸ್ ಫಾರ್ ಸಮ್ ಸ್ಪಿರಿಟ್. ಅದು ಅದೊಂದು ಇನ್ನೂ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ. ಮೋಸ್ಟ್ಲಿ ಅವನ ಬಗ್ಗೆನೇ ಒಂದು ಬಯೋಗ್ರಫಿ ಬರೆದ್ರೆ ಅದು ಇನ್ನೂ ಇಂಟ್ರೆಸ್ಟಿಂಗ್ ಇರುತ್ತೆ ಅನ್ಸುತ್ತೆ. ಅವನ ಮನೆಯಲ್ಲಿ ತುಂಬಾ ಸ್ಟ್ರಿಕ್ಟ್ ಇದ್ದಿದ್ದಂತೆ, ಅಂದ್ರೆ ಸ್ಟ್ರಿಕ್ಟ್ ಇನ್ ದ ಸೆನ್ಸ್ ಕೆಲವೊಂದು ಪ್ರಿನ್ಸಿಪಲ್ಗಳು ಇದ್ದಿದ್ದು.
ಸ್ವೇರಿಂಗ್ ಇಸ್ ನಾಟ್ ಅಲೋಡ್, ಬೈಗಳ ಪದಗಳು ಹೇಳ್ಬಾರ್ದು, ಸ್ಮೋಕ್ ಮಾಡಬಾರ್ದು, ಕೋಕಾ ಕುಡಿಬಾರ್ದು, ಆಮೇಲೆ ರಿಫೈನ್ಡ್ ಗ್ರೈನ್ ಯೂಸ್ ಮಾಡಬಾರ್ದು ಅಂತ. ಈ ಫೈನ್ ಗ್ರೈನ್ ಏನಿರುತ್ತೆ ಅದು ಲೈಕ್ ಇವಾಗ ಜನ ಫಾಲೋ ಮಾಡ್ತಿದ್ದಾರೆ. ಸೊ ಆ ಥರದ್ದೆಲ್ಲ ಇತ್ತಂತೆ ಪ್ರಿನ್ಸಿಪಲ್ಸ್. ಆಮೇಲೆ ಒಂದು ಮಕ್ಕಳಿಗೆ ಬೈಬಾರ್ದು ಅಂತ, ಮಕ್ಕಳಿಗೆ ಬೈಬಾರ್ದು, ಲೈಕ್ ದೇ ವಿಲ್ ಜಸ್ಟ್ ಇಂಟ್ಯೂಟ್. ಮಕ್ಕಳು ಅವ್ರಿಗೇನು ನಾವು ಹೇಳ್ಕೊಡ್ಬೇಕಿಲ್ಲ, ಅವರು ತಾವಾಗಿ ತಮ್ಮ ಪರಿಸರದಿಂದ ಕಲಿತಾರೆ ಅನ್ನೋಂಥದ್ದು ಅವಾಗೇನೆ ತಾತನಲ್ಲಿ ಇತ್ತು ಅಂತ. ಹಂಗಂದ್ರೆ ಇಲಾನ್ ಮಸ್ಕ್ ತಾತ ಆಗ್ಲಿ ಅವ್ರ ಅಪ್ಪ ಆಗ್ಲಿ ಇಲಾನ್ ಮಸ್ಕ್ ಆಗ್ಲಿ ಅಯ್ಯಂಗಾರ್ ಬೇಕರಿ ಹನಿ ಕೇಕ್ ತಿಂದಿರಲ್ಲ, ರಿಫೈನ್ಡ್ ಫ್ಲೋರ್ ಇರೋಂತಹ ಒಂದು ಮಜಾನ ಅವರು ಪಡ್ಕೊಂಡಿರಲ್ಲ. ಬಟ್ ಎನಿವೇ ಇಟ್ಸ್ ಇಂಟ್ರೆಸ್ಟಿಂಗ್. ಈ ತರ ಒಂದು ಅಂದ್ರೆ ಫೋಕಸ್ ಇಟ್ಕೊಂಡು ಮಕ್ಳಿಗೆ ಬೈಬಾರ್ದು ಅಥವಾ ಕೆಟ್ಟ ಮಾತಾಡಬಾರ್ದು ಅನ್ನೋ ಒಂದು ಫೋಕಸ್ ಇದ್ರೂನು ಎಲಾನ್ ಮಸ್ಕ್ಸ್ ಪೇರೆಂಟ್ಸ್ ವರ್ ಕೈಂಡ್ ಆಫ್ ಸೆಪರೇಟೆಡ್. ಇಬ್ರು ಸಕ್ಸಸ್ಫುಲ್ ಆಗಿದ್ರು ದೇವರ್ ಸೆಪರೇಟೆಡ್. ಅಂದ್ರೆ ಎಲಾನ್ ಮಸ್ಕ್ಗೆ ಯಾವ ಮೊದ್ಲಿಂದನೂ ಅಂದ್ರೆ ಹಿ ವಾಸ್ ನಾಟ್ ಫ್ರಮ್ ಅ ಪುವರ್ ಫ್ಯಾಮಿಲಿ, ಅಂದ್ರೆ ಬಡ ಪರಿವಾರದವನು ಅವ್ನಿಗೆ ಎಂದಿಗೂ ಆಗಿರ್ಲಿಲ್ಲ. ಅವ್ರ ತಾತ ಆಗಿರ್ಲಿ ಅಥವಾ ಅವ್ರ ಅಪ್ಪ ಆಗಿರ್ಲಿ ಹೇರಳವಾಗಿ ಒಂದು ದುಡ್ಡು ಮತ್ತೆ ಕಾಸನ್ನ ಸಂಪಾದನೆ ಮಾಡಿ. ಈಗ ಎಲಾನ್ ಮಸ್ಕ್ ಏನಲ್ಲ, ಹೇರಳವಾಗಿ ವೆಲ್ ಟು ಡೂ. ಕೆನಡಾದಲ್ಲಿದ್ದಾಗ ಹಿ ಹ್ಯಾಡ್ ಎ ಪ್ರಾಕ್ಟೀಸ್ ಕ್ಲಿನಿಕ್ ಇತ್ತು. ಆಮೇಲೆ ಅವನ ಅಜ್ಜಿ ಡಾನ್ಸ್ ಕಲಿಸ್ಕೊಡ್ತಾ ಇದ್ಲು. ಸೊ ಆ ತರ ಇದ್ದಿದ್ದು. ಇಟ್ಸ್ ನಾಟ್ ಲೈಕ್ ರಿಚ್ ಫ್ಯಾಮಿಲಿ. They weren't Ambanis, but they weren't on the streets either. They were like Mukund's family. No, they weren't like my family. I didn't read a lot of loans in their biography like I have. Anyway, so ಎಲಾನ್ ಮಸ್ಕ್ ಅವನು ಸಣ್ಣವನಿದ್ದಾಗ ಅಥವಾ ಸ್ಕೂಲಲ್ಲಿದ್ದಾಗ ಅವನು ಟ್ಯಾಲೆಂಟ್ಗೆ ಗುರುತಿಸ್ಕೊಂಡಿದ್ದ. ಅವನು ಸಿಕ್ಕಾಪಟ್ಟೆ ಎಲ್ಲಾ ತರದ ಪುಸ್ತಕಗಳನ್ನ ಓದ್ತಾ ಇದ್ದ, ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದ. ಅವನ ಕಾನ್ಸಂಟ್ರೇಷನ್ ಪವರ್ಸ್ ತುಂಬಾ ಹೈ ಆಗಿತ್ತು. ಗಂಟೆಗಟ್ಲೆ ಅವನು ಓದ್ತಾ ಇದ್ದ. ಮತ್ತೆ ಒಂದು ಕೆಲವು ವೀಕೆಂಡ್ ಅಲ್ಲಿ ಅಂತೂ ಅವನು 3-4 ಪುಸ್ತಕಗಳನ್ನ ಮುಗಿಸ್ತಾ ಇದ್ದ ಅಂತ ಅವರು. 2 ಪುಸ್ತಕ ಅಷ್ಟೇ. 3-4 ಹಿಂಗೇನೆ ಲೆಜೆಂಡ್ ಶುರು ಆಗೋದು. ಪ್ರತಿದಿನ ಅಪ್ ಟು 8 hours ವರ್ಗೂ ಓದ್ತಾ ಇದ್ದ ಕುತ್ಕೊಂಡು. ವೀಕೆಂಡ್ಸ್ ಅಲ್ಲಿ 2 ಬುಕ್ ಮುಗಿಸ್ತಾ ಇದ್ದ ಅಂತ ಅವನ ತಮ್ಮ ಹೇಳಿರೋದು. ಅವರು ಇಲಾನ್ ಮಸ್ಕ್ ಅವ್ರ ಮನೆಯಲ್ಲಿ ದೊಡ್ಡ ಮಗ, 3 ಜನ ಮಕ್ಕಳು ಅವ್ರ ಅಪ್ಪ ಅಮ್ಮಗೆ. ಇಲಾನ್ ಮಸ್ಕ್ ಮೊದಲನೇವನು, 2ನೇವನು ಕಿಂಬಲ್ ಅಂತ, 3ನೇವಳು ಮಗಳು ಟೊಸ್ಕಾ ಅಂತ. ಅವಳ ಹೆಸರು ಟೊಸ್ಕಾ ಮಸ್ಕ್. ಅವ್ರ ಅಮ್ಮನ ಹೆಸರು ಮಾಯೆ ಮಸ್ಕ್ ಅಂತ. ಅವಳ ಒಬ್ಬ ಸೌತ್ ಆಫ್ರಿಕನ್ ಮದುವೆ ಆಗಿದ್ಲು, ಆಮೇಲೆ ಡಿವೋರ್ಸ್ ಆಯ್ತು. ಆಮೇಲೆ ಶಿ ವೆಂಟ್ ಬ್ಯಾಕ್ ಟು ಕೆನಡಾ. ಅಲ್ಲಿ ಹೋಗಿ ಮಾಡೆಲಿಂಗ್ ಶುರು ಮಾಡಿದ್ಲು. ಈಗನೂ ಟ್ವಿಟರ್ ಅಲ್ಲಿ ಅವ್ರ ಅಮ್ಮನೂ ಇದ್ದಾಳೆ, ಮಗನ್ ಟ್ವೀಟ್ಗಳನ್ನ ಲೈಕ್ ಮಾಡ್ತಾ ಇರ್ತಾಳೆ. ಸೊ ಆ ತರದ್ದು ಫ್ಯಾಮಿಲಿ. ಇದೇ ರೀತಿಯಾಗಿ ಅವರು ಇಲಾನ್ ಮಸ್ಕ್ ಹೆಂಡತಿಗಳ ಲಿಸ್ಟು ಮತ್ತೆ ಗರ್ಲ್ ಫ್ರೆಂಡ್ ಲಿಸ್ಟು ಅವ್ರ ಹೆಸರೆಲ್ಲ ರೆಡಿಯಾಗಿ ಇಟ್ಕೊಳ್ಳಿ, ಇವಾಗ ಕವರ್ ಮಾಡೋಣ. ಇದೇನು ಚೈಲ್ಡ್ಹುಡ್ ಅಲ್ಲ. ಸೊ ಅದೇ ಅವನು ಚೈಲ್ಡ್ಹುಡ್ ಅಲ್ಲಿಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇದೆ. ಅಂದ್ರೆ ಲೈಕ್ ಯು ಕ್ಯಾನ್ ಸಿ ಇವಾಗ ಒಂದು ಜೋ ರೋಗನ್ ಜೊತೆ ಒಂದು ಇಂಟರ್ವ್ಯೂ ನೋಡಿದ್ರೆ ಏನೋ ಒಂದು ವಿಷಯ ಮಾತಾಡ್ತಾ ಹಿ ಗೆಟ್ಸ್ ಲಾಸ್ಟ್. ಹಿ ಜಸ್ಟ್ ಫರ್ಗೆಟ್ಸ್ ದಟ್ ಹಿ ಇಸ್ ಟಾಕಿಂಗ್ ಟು ಸಂಬಡಿ. ಅವನಿಗೆ ಆ ತರದ್ದು ಯು ಕ್ಯಾನ್ ಫೀಲ್ ಇಟ್. ಅದು ಚಿಕ್ಕನ್ನಲ್ಲೇನೆ ಅವನಿಗೆ ಅಂದ್ರೆ ಸುತ್ತಮುತ್ತಲು ಇದ್ದವರು ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ರು. ಅಂದ್ರೆ ಏನಾದ್ರೂ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಅವನು ಹಂಗೆ ಮುಳುಗೋಗ್ಬಿಡ್ತಾ ಇದ್ದಂತ. ಏನು ಸುತ್ತಮುತ್ತ ಏನ್ ನಡೀತಾ ಇದೆ ಅದು ಗೊತ್ತಾಗ್ತಿರ್ಲಿಲ್ಲ. ಅದನ್ನ ಏನ್ ಮಾಡಿದ್ರು, ಅವ್ರ ಅಮ್ಮಂಗೆ ಇದೆಲ್ಲ ಗಾಬರಿ ಆಗ್ಬಿಟ್ಟು ಡಾಕ್ಟರ್ಗೆ ತೋರಿಸಿದಾಗ ದ ಡಾಕ್ಟರ್ ಡಯಾಗ್ನೈಸ್ ದಟ್ ಅವನಿಗೇನೋ ಹಿಯರಿಂಗ್ ಪ್ರಾಬ್ಲಮ್ ಇರಬೇಕು. ಯಾಕಂದ್ರೆ ಸುಮ್ನೆ 4 ಜನ ಮಾತಾಡ್ತಿರುವಾಗ ಈವನ್ ಇಫ್ ದೇ ಆಸ್ ಸಮಥಿಂಗ್ ಹಿ ವುಡಂಟ್ ರೆಸ್ಪಾಂಡ್. ಅವನು ಅದಕ್ಕೆ ಏನು ಪ್ರತಿಕ್ರಿಯೆನೇ ಕೊಡದೇ ಇರೋಂಗೆ ಯೋಚನೆ ಮಾಡ್ತಾ ಕೂರ್ತಾ ಇದ್ದಂತೆ. ಸೊ ಅದಕ್ಕೆ ಏನ್ ಮಾಡಿದ್ರು, ಡಾಕ್ಟ್ರು ಸರ್ಜರಿ ಮಾಡ್ಬಿಟ್ಟು ಅಡಿನಾಯ್ಡ್ ಗ್ಲ್ಯಾಂಡ್ ಅಂತ, ಅದು ಕಿವಿ ಮಕ್ಳಿಗೆ ಕೇಳಿಸಲ್ಲ ಅಂದ್ರೆ ಆ ಗ್ಲ್ಯಾಂಡ್ ನ ತೆಗೆದ್ರೆ ಕಿವಿ ಸರಿಯಾಗಿ ಕೇಳಿಸುತ್ತೆ ಅಂತ. ಸೊ ಅದನ್ನ ತೆಗೆದ್ಮೇಲೂ ದೇ ಡಿಂಟ್ ಫೈಂಡ್ ಎನಿ ಡಿಫ್ರೆನ್ಸ್. ಸೊ ಅವಾಗ ಲೈಕ್ ಫ್ರಮ್ ಚೈಲ್ಡ್ಹುಡ್ ಇಟ್ ವಾಸ್ ನೋನ್ ದಟ್ ಹಿ ಈಸ್ ಸ್ಪೆಷಲ್, ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾನೆ ಅಂತ. ಸೊ ಹಂಗಾಗಿ ಆಬ್ವಿಯಸ್ಲಿ ಅವನಿಗೆ
ಚಿಕ್ಕಂದಲ್ಲಿ ಫ್ರೆಂಡ್ಸ್ ಇರ್ತಿರ್ಲಿಲ್ಲ, ಅವನ ಜೊತೆ ಆಟ ಆಡೋದಕ್ಕೆ ಯಾರಿಗೂ ಇಷ್ಟನೂ ಇರ್ತಿರ್ಲಿಲ್ಲ. ಅವ್ನ ತಮ್ಮಂದ್ರು ಫ್ರೆಂಡ್ಸ್ನ ಕರ್ಕೊಂಬಂದ್ರೆ ಅವ್ರ ಅಮ್ಮ ಹೇಳ್ತಾ ಇದ್ಲಂತೆ, ಇವನ್ ಜೊತೆ ನಿಮ್ಮ ಅಣ್ಣನ ಜೊತೆನೂ ಆಟ ಆಡೋಕ್ ಬಿಡು ಫ್ರೆಂಡ್ಸ್ನ ಅಂತಂದ್ರೆ ಇವ್ರು ಯಾರಿಗೂ ಅವನ ಜೊತೆ ಆಟ ಆಡೋದಕ್ಕೆ ಇಷ್ಟ ಇಲ್ಲ ಅಂತ ಹೋಗ್ಬಿಡ್ತಿದ್ರಂತೆ. ಅಂಡ್ ದಟ್ ವಾಸ್ ಹಿಸ್ ಚೈಲ್ಡ್ಹುಡ್. ಅವನಿಗೆ ಅಷ್ಟು ಲೈಕ್ ಚಿಕ್ಕಂದಲ್ಲೇ ಗಿಫ್ಟೆಡ್ ಚೈಲ್ಡ್ ಅನ್ನೋಂಥ ಎಲ್ಲ ಲಕ್ಷಣಗಳು ಇತ್ತು. ಹಿ ವಾಸ್ ವೆರಿ ಬ್ರೈಟ್. ಬಟ್ ಈ ಥರನೂ ಒಂದು ಸೋಷಿಯಲ್ ಎಲಿಮೆಂಟ್ ಅಂದರೆ ಲ್ಯಾಕ್ ಆಫ್ ಸೋಷಿಯಲೈಸಿಂಗ್ ಸ್ಕಿಲ್ಸು ಅದನ್ನು ಚಿಕ್ಕಂದಿಂದನೇ ನೋಡ್ತಾ ಇದ್ರು. ಐ ಥಿಂಕ್ ಅವ್ನ ತಂಗಿನೂ ಹೇಳ್ತಾಳೆ ಅನ್ಸ್ತಲ್ವಾ ಅದ್ರ ಬಗ್ಗೆ. ಅಂದ್ರೆ ನಮ್ಗೆ ಇನಿಷಿಯಲಿ ಅವನಿಗೆ ಕೇಳಿಸಲ್ಲ ಅಂತ ಅನ್ಕೋತಾ ಇದ್ವಿ, ಬಟ್ ಆಮೇಲೆ ಕೆಲವು ಸಲ ಅವ್ನು ಅವಂದೇ ಲೋಕದಲ್ಲಿ ಮುಳುಗೋಗಿದ್ರೆ ನಮ್ಗದು ಓಕೆ ಇವನು ಈ ಒಂದ್ ಸ್ಟೇಟ್ ಅಲ್ಲಿ ಇದ್ದಾನೆ, ಸೊ ಅದ್ ನಮ್ಗೆ ಅರ್ಥ ಆಗೋದು. ಈ ಟೈಮಲ್ಲಿ ಅವ್ನಿಗೇನು ತಲೆಗೆ ಹೋಗಲ್ಲ, ಸೊ ಬಿಟ್ಬಿಡಿ ಈ ತರ. ಆಮೇಲೆ ಅವ್ನ ಚೈಲ್ಡ್ಹುಡ್ ನಲ್ಲಿ ಸಿಕ್ಕಾಪಟ್ಟೆ ಟ್ರಾಮಾ ಇತ್ತು. ಅಂದ್ರೆ ಹಿ ವಾಸ್ ಬುಲೀಡ್ ಇನ್ ಸ್ಕೂಲ್. ಅವನಿಗೆ ಅಂದ್ರೆ ತುಂಬಾ ಹಾರಿಬಲ್ ಆಗಿ ಲೈಕ್ ಹುಡುಕೊಂಡೋಗಿ ಹೊಡೆದು ಮೂಗಲ್ ರಕ್ತ ಬರೋಂಗೆಲ್ಲ ಮಾಡಿ, ಸೊ ಆ ಥರ ಎಲ್ಲ ಬುಲ್ಲಿ ಮಾಡಿದ್ರಂತೆ ಅವನಿಗೆ ಸ್ಕೂಲಲ್ಲಿ. ಆಮೇಲೆ ಅವ್ರ ಅಪ್ಪ ಅಮ್ಮ ಸಪ್ರೇಟ್ ಆಗಿದ್ದಾಗ ಒಂದಷ್ಟು ದಿನ ಅವನು ಮತ್ತೆ ಅವನ ತಮ್ಮ ಅವ್ರ ಅಪ್ಪನ ಜೊತೆ ಇರ್ತಾ ಇದ್ರಂತೆ. ಆವಾಗ ಅವರಪ್ಪ ಸೈಕಾಲಜಿಕಲಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿರಬಹುದು ಅಂತ ಒಂದಷ್ಟು ಹಿಂಟ್ಸ್ ಬರುತ್ತೆ. ಅವನು ಅದ್ರ ಬಗ್ಗೆ ಮಾತಾಡಲ್ಲ. ಅಂಡ್ ಹಿ ವಾಂಟ್ಸ್ ಟು ಪ್ರಿಸರ್ವ್ ದ ಪ್ರೈವಸಿ, ಅಂದ್ರೆ ಅವನ ಅಪ್ಪಂದು ಪ್ರೈವಸಿನ ಪ್ರೊಟೆಕ್ಟ್ ಮಾಡಬೇಕು ಅಂತ ಹಿ ಡಸಂಟ್ ಟಾಕ್. ಮತ್ತೆ ಅವನ ತಮ್ಮ ಕಿಂಬಲ್ ಅವನು ಮಾತಾಡಲ್ಲ. ಬಟ್ ದೇರ್ ಆರ್ ಹಿಂಟ್ಸ್ ದಟ್ ಹಿಸ್ ಚೈಲ್ಡ್ಹುಡ್ ವಾಸ್ ನಾಟ್ ಹ್ಯಾಪಿ ಚೈಲ್ಡ್ಹುಡ್ ಅಂತ. ಬಟ್ ಹಿ ವಾಸ್ ಪ್ರೊಡಿಜಿಯಸ್. ಅಂದ್ರೆ ಅವನು 13ನೇ ವಯಸ್ಸಿನಲ್ಲಿ ಇದ್ದಾಗೇನೆ ಹಿ ರೋಟ್ ಲೈಕ್ ಪ್ರೋಗ್ರಾಮಿಂಗ್, ಒಂದು ದೊಡ್ಡ ಗೇಮ್ನ ಹಿ ರೋಟ್ ಲೈಕ್ ಅದೊಂದು ಯಾವುದೋ ಕಾಂಪಿಟೇಷನ್ಗೆ ಹಿ ರೋಟ್ ಎ ಗೇಮ್. ಅವನಿಗೆ ಅವಾರ್ಡ್ ಸಿಕ್ಕಿತ್ತು ಆ ಗೇಮ್ ಪಬ್ಲಿಷ್ ಆಗ್ಬಿಟ್ಟು. ಸೊ ಹಿ ವಾಸ್ ಎ ಗಿಫ್ಟೆಡ್ ಚೈಲ್ಡ್. ಇಟ್ ರಿಮೈಂಡ್ಸ್ ಮೀ, ನಾವು ಸ್ಕಾಟ್ ಆಡಮ್ಸ್ ಬುಕ್ ನಲ್ಲಿ ಇದನ್ನ ಕವರ್ ಮಾಡಿದ್ವಿ. ಸ್ಕಾಟ್ ಆಡಮ್ಸ್ ತುಂಬಾ ಕ್ಲಿಯರ್ ಆಗಿ ಹೇಳ್ತಾನೆ, ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನೀವು ಯಾವ್ದ್ರ ಬಗ್ಗೆ ತುಂಬಾ ಎಂಥೂಸಿಯಾಸ್ಟಿಕ್ ಆಗಿದ್ರೋ ಅಥವಾ ಯಾವ್ದ್ರ ಬಗ್ಗೆ ನೀವು ಸ್ವಲ್ಪ ರೆಬಿಲಿಯಸ್ ಆಗಿದ್ರೋ ಅದು ನಿಮ್ಮ ಕೆರಿಯರ್ ಆಪ್ಷನ್ ಆಗಕ್ಕೆ ತುಂಬಾ ಇನ್ಸೈಟ್ಸ್ ಮತ್ತೆ ಡೈರೆಕ್ಷನ್ಸ್ ಕೊಡುತ್ತೆ ಅಂತ. ಉದಾಹರಣೆಗೆ ಇಲಾನ್ ಮಸ್ಕ್ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಸ್ಪೇಸ್, ಎಕ್ಸ್ಪ್ಲೋರೇಷನ್ ಆಫ್ ಸ್ಪೇಸ್. ಅವನು ಎಲ್ಲಾ ತರದ್ದು ಸೈಂಟಿಫಿಕ್ ಮ್ಯಾಗಝೀನ್ಸ್ ಸ್ಪೇಸ್ ಬಗ್ಗೆ ಓದ್ತಾ ಇದ್ದ. ನೋಡಿ, ದೊಡ್ಡವನಾದ್ಮೇಲೆ ಇದು ಎಸ್ಟಾಬ್ಲಿಷ್ಡ್ ಸ್ಪೇಸ್ ಕಂಪನಿ. ಸೊ 14ನೇ ವಯಸ್ಸಲ್ಲೋ 13-14ನೇ ವಯಸ್ಸಲ್ಲಿ ಅವನಿಗೆ ಏನೋ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಬಂತಂತೆ. ಆ ಬುಕ್ಕಲ್ಲಿ ಬರೀತಾರೆ, ಜಸ್ಟ್ ಲೈಕ್ ಎನಿಬಡಿ ಎಲ್ಸ್ ಹೂ ಇಸ್ ಲೈಕ್ ಸ್ಲೈಟ್ಲಿ ಸೆನ್ಸಿಟಿವ್ ಅಟ್ ದಟ್ ಏಜ್, ಅವನಿಗೂ ಬಂತು. ಅಂಡ್ ಪೀಪಲ್ ಟರ್ನ್ ಟು ರಿಲಿಜಿಯಸ್ ಟೆಕ್ಸ್ಟ್ ಇಲ್ಲ ಫಿಲಾಸಫಿಕಲ್ ಟೆಕ್ಸ್ಟ್ಗೆ ದೇ ವಿಲ್ ಲುಕ್ ಫಾರ್ವರ್ಡ್ ಟು ಲೈಕ್ ಗೆಟಿಂಗ್ ಆನ್ಸರ್ಸ್. ಅವನಿಗೆ ಅವಾಗ ತುಂಬಾ ಇನ್ಫ್ಲೂಯೆನ್ಸ್ ಆಗಿದ್ದು ಹಿಚ್ ಹೈಕರ್ಸ್ ಗೈಡ್ ಟು ಗ್ಯಾಲಕ್ಸಿ ಅಂತ, ಡಗ್ಲಸ್ ಆಡಮ್ಸ್ ಅಂತ ಒಬ್ಬ ಬ್ರಿಟಿಷ್ ಆಥರ್ದು ಸೈನ್ಸ್ ಫಿಕ್ಷನ್. ಸೊ ಅದು ಅವನಿಗೆ ದ ಬೆಸ್ಟ್ ಬುಕ್ ಆಗಿತ್ತಂತೆ. ಸೊ ಯು ಕ್ಯಾನ್ ಸಿ ಇದೊಂದು ಟೆಕ್ನೋ ಆಪ್ಟಿಮಿಸಮ್ ಅಂತ ಕರೀತಾರೆ. ಅಂದ್ರೆ ಟೆಕ್ನಾಲಜಿ ಈಸ್ ದ ಫ್ಯೂಚರ್. ಈಗ ರಿಲಿಜನ್ ಹೆಂಗೆ ಗಾಡ್ ಅಂತ ಕರೆಯುತ್ತೆ, ಲೈಕ್ ದೆರ್ ಇಸ್ ದಿಸ್ ಸೈನ್ಸ್ ಫಿಕ್ಷನ್ ನಂಬ್ಕೊಂಡು ನರ್ಡಿ ಒಂದು ಗ್ರೂಪ್ ಇದೆ, ಅವರಿಗೆ ಟೆಕ್ನಾಲಜಿ ಈಸ್ ದ ಫ್ಯೂಚರ್, ಟೆಕ್ನಾಲಜಿ ವಿಲ್ ಬ್ರಿಂಗ್ ಸೊಲ್ಯೂಷನ್ಸ್ ಟು ಆಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಅಂತ. ಆ ತರದ್ದು ಕಲ್ಚರಲ್ ಬೆಳೆದವನು ಅವನು ಇಲಾನ್ ಮಸ್ಕ್. Actually, this is going like on a ಬೇರೆ ವಿಷಯದ ಬಗ್ಗೆ, but if you look at it, right, ಒಂದು ಕಡೆನಲ್ಲಿ ಎಲ್ಲೋ ಮೆನ್ಷನ್ ಆಗಿದೆ ಬುಕ್ ಅಲ್ಲಿ, ಬಿಲ್ ಗೇಟ್ಸ್ ಹಸ್ ಗಿವನ್ ತುಂಬಾ ದುಡ್ಡನ್ನ ಚಾರಿಟಿ ಕೊಟ್ಟಿದ್ದಾನೆ, ಹಾಗಾಗಿ he is not in picture, but or else he would also been in picture ಅಂತ. ಬಟ್ ನಾನು ವಿಷಯ ದುಡ್ಡಿನ ಬಗ್ಗೆ ಮಾತಾಡ್ತಾ ಇಲ್ಲ. ಐ ಆಮ್ ಸೇಯಿಂಗ್ ದಟ್ ಬಿಲ್ ಗೇಟ್ಸ್ ಆಗ್ಲಿ ಅಥವಾ ಎಲಾನ್ ಮಸ್ಕ್ ಆಗ್ಲಿ ಕೆಲವು ಸಿಮಿಲರ್ ಆಸ್ಪೆಕ್ಟ್ಸ್ ನಾನು ಗಮನಿಸಿದ್ರೆ, they were very focused, extremely focused on work in their younger days. ಅದನ್ನ ಬಿಟ್ಟು ಬೇರೆ ಏನು ಹೆಚ್ಚು ಮಾಡ್ತಿರ್ಲಿಲ್ಲ. ಆಮೇಲೆ ಇನ್ನೊಂದು ಏನು ಅಂದ್ರೆ, ದೇ ಬೋತ್ ಬಿಲೀವ್ ದಟ್ ಟೆಕ್ನಾಲಜಿ ಕ್ಯಾನ್ ಆನ್ಸರ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ಅಂದ್ರೆ ಸದ್ಯಕ್ಕೆ ಇರುವಂತ ನಮ್ಮ ಸಮಸ್ಯೆ, ಫಾರ್ ಎಕ್ಸಾಂಪಲ್ ಇಲಾನ್ ಮಸ್ಕ್ ಇದ್ರ ಬಗ್ಗೆ ಮಾತಾಡ್ತಾನೆ, ಗ್ಯಾಸ್ ಅಂಡ್ ಪೆಟ್ರೋಲ್ ಆರ್ ಅ ಕಾಸ್ ಆಫ್ ಅ ಲಾಟ್ ಆಫ್ ಕಾನ್ಫ್ಲಿಕ್ಟ್ಸ್ ನಮ್ಮ ಜಗತ್ತಲ್ಲಿ.
ಅದನ್ನ ಹೆಂಗಾದ್ರೂ ಮಾಡಿ ಅವಾಯ್ಡ್ ಮಾಡ್ಬೇಕು ಅನ್ನೋ ಒಂದು ಆಟಿಟ್ಯೂಡ್ ಇದೆಯಲ್ಲ, ಐ ಥಿಂಕ್ ದಟ್ ಈಸ್ ಸಮಥಿಂಗ್ ದಟ್ ಮೇಕ್ಸ್ ಹಿಮ್ ಅ ಲಾಟ್ ಆಫ್ makes him very successful. So I think that is one parameter. ಸೊ ಹೆಂಗೆ ಕೆನಡಾಯಿಂದ ಸೌತ್ ಆಫ್ರಿಕಾಗೆ ಹೋಗಿರೋ ಫ್ಯಾಮಿಲಿ, ಹೌ ಹಿ ಎಂಡೆಡ್ ಅಪ್ ಇನ್ ಯುನೈಟೆಡ್ ಸ್ಟೇಟ್ಸ್, ಅದಕ್ಕೂ ಒಂದು ಆರ್ಕ್ ಇದೆ, ಸ್ಟೋರಿ ಆರ್ಕು. ಅವನು 17 ವರ್ಷ ಇದ್ದಾಗ ಹಿ ಡಿಸೈಡ್ಸ್ ಟು ಗೋ ಟು ಕೆನಡಾ. ಯಾಕೆ ಅಂದರೆ ಅವನಿಗೆ ಕೆನಡಾ ಆನ್ಸಿಸ್ಟ್ರಿ ಇತ್ತು, ತಾತ ಕೆನಡಿಯನ್ ಆಗಿದ್ದಕ್ಕೆ. ಸೊ ಹಿ ಕ್ಯಾನ್ ಗೋ ಬ್ಯಾಕ್ ಟು ಕೆನಡಾ ವಿತೌಟ್ ವೀಸಾ. ಸೊ ಅದು ಪಾಸಿಬಲ್ ಇತ್ತು. ಅಲ್ಲಿಂದ US ಗೆ ಹೋಗ್ಬೇಕು ಅಂತ ಒಂದು ಇಂಟೆನ್ಷನ್ ಇದ್ದಿದ್ದು. ಯಾಕೆಂದ್ರೆ ಸಿಲಿಕಾನ್ ವ್ಯಾಲಿ ಅವಾಗ ಇಟ್ ವಾಸ್ ಅ ಹಾಟ್ ಬೆಡ್ ಫಾರ್ ಆಲ್ ದೀಸ್ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಮಾಡ್ತೀನಿ ಅಥವಾ ಕೋಡ್ ಮಾಡ್ತೀನಿ ಅಂದ್ರೆ ನಿಮಗೆ ಫ್ಯೂಚರ್ ಸಿಲಿಕಾನ್ ವ್ಯಾಲಿನಲ್ಲಿ ಇದೆ ಅನ್ನೋಂಗೆ ಇತ್ತಲ್ಲ. ಹಂಗಾಗಿ ಹಿ ವಾಂಟೆಡ್ ಟು ಬಿ ದೇರ್. ಅವನ್ ಕೊಡೋ ಕಾರಣ ಅದು, ದಟ್ ಈಸ್ ದ ರೀಸನ್ ಐ ವಾಂಟೆಡ್ ಟು ಕೆನಡಾ ವಾಸ್ ಎ ಪಿಟ್ ಸ್ಟಾಪ್ ಟು ಗೋ ಟು ಅಮೆರಿಕಾ ಅಂತ. ಬಟ್ ಇನ್ನೂ ಒಂದು ಕಾರಣ ಅವನು ಆಥರ್ ಹೇಳ್ತಾನೆ ಏನ್ ಇದ್ದಿರ್ಬೋದು ಅಂದ್ರೆ, ಆಫ್ರಿಕಾದಲ್ಲಿ ದೇರ್ ವಾಸ್ ಅ ಮಿಲಿಟರಿ ಸರ್ವಿಸ್. 18ನೇ ವಯಸ್ಸಿಗೆ ಮಿಲಿಟರಿ ಸರ್ವಿಸಿಗೆ ಜಾಯ್ನ್ ಆಗ್ಬೇಕು ಅಂತ. ಅವನು ಇಲಾನ್ ಮಸ್ಕ್ ಹೇಳೋದು, ನಾನು ಏನಾದ್ರು ಜಾಯ್ನ್ ಆಗಿದ್ರೆ ಅವಾಗ ಸೌತ್ ಆಫ್ರಿಕಾದಲ್ಲಿ ಅಪಾರ್ಥೀಡ್ ಇತ್ತು, ಅಂದ್ರೆ ಈ ಏನು ರೇಸಿಸ್ಟ್ ಗವರ್ಮೆಂಟ್ ಸಿಸ್ಟಮ್ ಇತ್ತಲ್ಲ. ಸೊ ಅಪಾರ್ಥೀಡ್ ಸಿಸ್ಟಮ್ ಇತ್ತು. ಅವನು ಅದನ್ನ ಹಿ ಡಿಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದಟ್ಸ್ ವೈ ಹಿ ಲೆಫ್ಟ್ ಅಂತ. ಬಟ್ ಅದಕ್ಕೆ ಲೈಕ್ ಇಟ್ ಮೈಟ್ ಬಿ ಆಮೇಲೆ ರಿವಿಷನಿಸ್ಟ್ ತರ ಇರ್ಬೋದು ಅದು. ಹಿ ಮೇ ಹ್ಯಾವ್ ಜಸ್ಟ್ ಲೆಫ್ಟ್ ಬಿಕಾಸ್ ಹಿ ಡಿಂಟ್ ವಾಂಟ್ ಟು ಸರ್ವ್ ಇನ್ ಆರ್ಮಿ. ಅದು ರೀಸನ್ಸ್ ಆಮೇಲೆ ಈ ತರ ಅವನು ಒಳ್ಳೆಯವನಾಗಿ ಕಾಣೋ ತರ, ನಾನು ಐ ಡಿಂಟ್ ವಾಂಟ್ ಟು ಸರ್ವ್ ಅಂಡರ್ ದಟ್ ರೆಜಿಮ್ ಅನ್ನೋಂಗೆ ಹೇಳಿರ್ಬೋದು. ಬಟ್ ದಟ್ ವಾಸ್ ದ ಫ್ಯಾಕ್ಟ್ ದಟ್ ಹಿ ಲೆಫ್ಟ್ ಅಟ್ ದ ಏಜ್ ಆಫ್ 17 ಟು ಕೆನಡಾ. ಮಜಾ ಏನು ಅಂತಂದ್ರೆ, ಅವನು ಕೆನಡಾಗೆ ಹೋದಾಗ ಅಲ್ಲೊಬ್ಬ ಏನೋ ಅವ್ನ ಫ್ಯಾಮಿಲಿ ಕಾಂಟ್ಯಾಕ್ಟ್ ಇದೆ ಅಂತ ಹೋಗಿರ್ತಾನೆ. ಅವನ ತಾಯಿಗೆ ಅಣ್ಣನೋ ಯಾರೋ ಒಬ್ಬ ಕಸಿನ್ನೋ ಇದಾನೆ ಅಂತ. ಬಟ್ ಅವನು ಅಲ್ಲಿ ಹೋಗೋಷ್ಟೊತ್ತಿಗೆನೆ ಅವಾಗ ಅವ್ರ ಅಮ್ಮ ಬರ್ದಿದ್ ಲೆಟರ್ ಇನ್ನೂ ತಲುಪಿರಲ್ಲ, ಅವನು ಆಲ್ರೆಡಿ ಅಲ್ಲಿಗೆ ಹೋಗಿರ್ತಾನೆ. ಆ ಸಂಬಂಧಿಕ ಹಿ ವುಡ್ ಹ್ಯಾವ್ ರಿಲೊಕೇಟೆಡ್, ಬೇರೆ ಎಲ್ಲಿಗೋ ಹೋಗ್ಬಿಟ್ಟಿರ್ತಾನೆ. ಸೊ ದೇರ್ ಇಸ್ ನೋ ಒನ್ ಹಿ ಕ್ಯಾನ್ ರೀಚ್. ಸೊ ಇವನೇನ್ ಮಾಡ್ತಾನೆ, ಬಸ್ ಪಾಸ್ ತಗೊಂಡ್ಬಿಟ್ಟು ಇಡೀ ಕೆನಡಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲೆಲ್ಲಿ ಕವರ್ ಮಾಡುತ್ತೆ, he just starts traveling finding people whom he knows from ಫ್ಯಾಮಿಲಿ ಕಾಂಟ್ಯಾಕ್ಟ್ ಇಟ್ಕೊಂಡು. ಆಮೇಲೆ ಒಬ್ಬ ಕಸಿನ್ ಮನೆಯಲ್ಲಿ ಹೋಗಿ, ಅದು ಹಳ್ಳಿ ಫಾರ್ಮ್ ಅಲ್ಲಿ ಇದ್ದು ಅಲ್ಲಿ ಏನೇನೋ ಆಡ್ ಜಾಬ್ಸ್ ಮಾಡ್ಕೊಂಡು, ಆಮೇಲೆ ಒಂದ್ಸತಿ ಊರಲ್ಲಿ ಎಲ್ಲ ಕೇಳಿ ಯಾವ್ದು ಜಾಸ್ತಿ ದುಡ್ಡು ಕೊಡುತ್ತೆ ಅಂತ ಕೆಲಸ ಮಾಡ್ತೀನಿ ಅಂತ he just goes and gets a job. ಅದೇನು ಅಂದ್ರೆ ಒಂದು ಲಂಬರ್ ಯಾರ್ಡ್ ಅಲ್ಲಿ ಬಾಯ್ಲರ್ ಕ್ಲೀನ್ ಮಾಡೋ ಜಾಬ್ ಅದು. ಆ ಬಾಯ್ಲರ್ ಸಿಕ್ಕಾಬಟ್ಟೆ ಹೈ ಟೆಂಪರೇಚರ್ ಅಲ್ಲಿ ಇರುತ್ತೆ. ಇವನ್ ಹಜ್ಮತ್ ಸೂಟ್ ಹಾಕೊಂಡು ಹೋಗ್ಬೇಕು, ಇಬ್ರು ಇರ್ತಾರೆ. ಬಟ್ ದಟ್ ವಾಸ್ ದ ಹೈ ಪೇಯಿಂಗ್ ಜಾಬ್. ಸೊ ಅದನ್ನ ಮಾಡ್ತಾನೆ ಒಂದಷ್ಟು ದಿನ. ಆಮೇಲೆ ಹಿಂಗೆ ಒಂದಷ್ಟೆಲ್ಲ ಆಡ್ ಜಾಬ್ಸ್ ಮಾಡ್ಕೊಂಡು ಇದೆಲ್ಲ ಆಗಿ ಹಿ ಫೈನಲಿ ಎಂಡ್ಸ್ ಅಪ್ ಇನ್ ಅಮೆರಿಕಾದೊಂದು ಯೂನಿವರ್ಸಿಟಿಗೆ ಹೋಗ್ತಾನೆ. ಅಲ್ಲಿ ಫಿಸಿಕ್ಸ್ ಮತ್ತೆ ಎಕನಾಮಿಕ್ಸ್ ಅಲ್ಲಿ ಓದೋದಕ್ಕೆ ಶುರು ಮಾಡ್ತಾನೆ. ದಟ್ಸ್ ಹೌ ಐ ಮೀನ್ ಅಲ್ಲಿಂದ ಒಂದು ಅಮೆರಿಕದ ಜರ್ನಿ ಶುರು ಆಗುತ್ತೆ. ಸೊ ಅಮೆರಿಕದ ಅದು ಜರ್ನಿನಲ್ಲಿ ಒಂದು ಲವ್ ಸ್ಟೋರಿನೂ ಇದೆ. ಸೊ ನಾವು ಯಾರಾದ್ರೂ ಕನ್ನಡದ ಅಥವಾ ತೆಲುಗು ನಿರ್ದೇಶಕರು ಸಿನಿಮಾ ಮಾಡಬೇಕು ಅಂತಂದ್ರೆ ಅವರಿಗೆ ಒಳ್ಳೆ ಲವ್ ಸ್ಟೋರಿನೂ ಸಿಗುತ್ತೆ ಇಲಾನ್ ಮಸ್ಕ್ದು. ಅವನ ಮೊದಲನೇ ಹೆಂಡತಿ ಜಸ್ಟಿನ್ ಅಂತ. ಸೊ ಅವಳು ಕಾಲೇಜಲ್ಲಿ ಓದ್ತಾ ಇರ್ತಾಳೆ. ಅವನು ಹೆಂಗೆ ಪ್ರಪೋಸ್ ಮಾಡ್ತಾನೆ, ಹೆಂಗೆ ಈ ಗೋಸ್ ಆಫ್ಟರ್ ಹರ್, ಆಮೇಲೆ ಅವರು ಇಮಿಡಿಯೇಟ್ ಆಗಿ ಮದ್ವೆ ಆಗಲ್ಲ, ಅವ್ರದ್ದು ಕೋರ್ಟ್ಶಿಪ್ ಕಂಟಿನ್ಯೂ ಆಗತ್ತೆ. ಸೊ ಅದೆಲ್ಲ ಕತೆ ಇದೆ. ಸೊ ಅಲ್ಲಿ ಕಾಲೇಜಲ್ಲಿ ಇದ್ದು ಅಂಡ್ ದೆನ್ ಒಂದಷ್ಟೆಲ್ಲ ಅವನು ಇಂಟರ್ನ್ಶಿಪ್ಗಳು ಅದೆಲ್ಲ ಮಾಡ್ತಿರ್ತಾನೆ. ಆಕ್ಚುಲಿ ಅವನು ಮತ್ತೆ ಅವನ ತಮ್ಮ ಇಬ್ರು ದೇ ವುಡ್ ಬಿ ಇನ್ ದಿಸ್ ಟುಗೆದರ್. ಅಂದ್ರೆ ಈ ತರ ಏನಾದ್ರೂ ಸ್ವಂತ ಕಂಪನಿ ಮಾಡಬೇಕು, ಸ್ಟಾರ್ಟ್ಅಪ್ ಮಾಡಬೇಕು ಅನ್ನೋದು ಅವರಿಬ್ರು ತಲೆನಲ್ಲೂ ಇರುತ್ತೆ. ಆಮೇಲೆ ಒಂದಷ್ಟು ಜನ ಕಸಿನ್ಗಳಿದ್ದಾರೆ, ಅವರು ಲೈಕ್ ದೇರ್ ಆಲ್ ಟುಗೆದರ್. ಆಕ್ಚುಲಿ ಎಲಾನ್ ಮಸ್ಕಿಗೆ ಏನಾಗುತ್ತೆ, ಚೈಲ್ಡ್ಹುಡ್ ನಲ್ಲಿ ಫ್ರೆಂಡ್ಸ್ ಇರ್ಲಿಲ್ಲ, ಆ ಥರದ್ ಲೋನ್ಲಿನೆಸ್ ಇದ್ರೂ ಆಸ್ ಇ ಗ್ರೂ ಅಪ್ ಅವನಿಗೆ ಅವನ ಸಿಬ್ಲಿಂಗ್ಸು ಮತ್ತೆ ಈ ಕಸಿನ್ಸು ಅವ್ರದ್ದೆಲ್ಲ ಒಂದು ಒಳ್ಳೆ ಏನೋ ನರ್ಚರಿಂಗ್ ಗ್ರೂಪ್ ಫಾರ್ಮ್ ಆಗುತ್ತೆ. ಅಂಡ್ ಟಿಲ್ ಟುಡೇ ದೇ ವರ್ಕ್ ಟುಗೆದರ್. ಅಂದ್ರೆ ಅವ್ರದ್ದು
ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡೋದು, ಆಮೇಲೆ ಜೊತೆಗೆ ಕೆಲಸ ಮಾಡೋದು, ಈ ಥರದ್ದೆಲ್ಲ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಇಲಾನ್ ಮಸ್ಕ್ ಬೇರೆ ಎಲ್ಲ ಏನು ಸಿಲಿಕಾನ್ ವ್ಯಾಲಿ ಎಕ್ಸಾಂಪಲ್ಗಳು, ಸ್ಟೀರಿಯೋ ಟೈಪ್ಗಳ ಥರನೇ ಒಂದು ಸಾಫ್ಟ್ವೇರ್ ಕಂಪನಿ ಶುರು ಮಾಡ್ತಾನೆ, Zip2 ಅಂತ. ಅದು ಫಸ್ಟ್ ಕಂಪನಿ ಹಿ ಸ್ಟಾರ್ಟ್ಸ್. ಸೊ ಆ ಕಂಪನಿನ ಬಿಫೋರ್ 2 ವರ್ಷ .com ಬಬಲ್ ಬರ್ಸ್ಟ್ ಆಗೋಕ್ಕಿಂತ 2 ವರ್ಷ ಮುಂಚೆ 1998 ಕಾಂಪ್ಯಾಕ್ ಅದನ್ನ $300 million ಪರ್ಚೇಸ್ ಮಾಡುತ್ತೆ. ಸೊ ದಟ್ ಈಸ್ ಹಿಸ್ ಬಿಗ್ಗೆಸ್ಟ್ ಸಕ್ಸಸ್, ಫಸ್ಟ್ ಟೈಮ್ ಇನ್ ಲೈಫ್. ಅವನಿಗೆ ಅದರಲ್ಲಿ ಪರ್ಸ್ನಲಿ ಒಂದು $20 million ಏನೋ ಬರುತ್ತೆ. ಅದು ಇಂಡಿಯನ್ ರುಪಿನಲ್ಲಿ 88 ಕೋಟಿ ರೂಪಾಯಿ ಅಷ್ಟು ದುಡ್ಡು ಬರುತ್ತೆ ಅವನಿಗೆ. ಯಾವಾಗ 24-23 ವರ್ಷನೋ ಅಷ್ಟಿರುವಾಗ, ಈ 27 ವರ್ಷ ಅನ್ಸುತ್ತೆ. ಸೊ ಹಿ ಮೇಕ್ಸ್ ದಟ್ ಮನಿ. ಅಮೆರಿಕದಲ್ಲಿ ಏನು ಅಂತಂದ್ರೆ ಈ ತರ ಏನಾದ್ರು ವಿಂಡ್ ಫಾಲ್, ಈ ತರ ತುಂಬಾ ದುಡ್ಡು ಬರುತ್ತಲ್ಲ, ಏನಾದ್ರು ಒಂದು ಕಂಪ್ನಿ ಸೇಲ್ ಆಗಿ ಅಥವಾ ಏನಾದ್ರು ಇನ್ವೆಸ್ಟ್ಮೆಂಟ್ ಅಲ್ಲಿ ಬಂದ್ರೆ, ಅದಕ್ಕೆ ಟ್ಯಾಕ್ಸ್ ತಪ್ಪಿಸ್ಬೇಕು ಅಂದ್ರೆ ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ ನೆಕ್ಸ್ಟ್ ವೆಂಚರ್ ವಿತ್ ಇನ್ ಸಮ್ ಮಂತ್ಸ್. ಅದನ್ನೇನಾದ್ರು ಹಾಕಿದ್ರೆ ಅವಾಗ ಟ್ಯಾಕ್ಸ್ ಕಡಿಮೆ ಆಗುತ್ತೆ. ಯೂಶುವಲಿ ಜನ ಏನ್ ಮಾಡ್ತಾರೆ, ಅದು ಬಂದಿದ್ದ ದುಡ್ಡಲ್ಲಿ ಒಂದಷ್ಟು ಮೆಜಾರಿಟಿನ ಇಟ್ಕೊಂಡು ಇನ್ನು ಉಳಿದಿದ್ದು ಇನ್ವೆಸ್ಟ್ ಮಾಡಿ ಹಂಗೆ ಹಿಂಗೆ ಏನಾದ್ರು ಮಾಡ್ತಾರೆ. ಬಟ್ ಹೀ ಪುಟ್ ಮೆಜಾರಿಟಿ ಆಫ್ ಇಟ್, ಆಲ್ಮೋಸ್ಟ್ ಲೈಕ್ 10 million ತಗೊಂಡೋಗಿ ನೆಕ್ಸ್ಟ್ ಕಂಪ್ನಿಗೆ ಹಾಕ್ದ. ಆ ಕಂಪನಿ ಹೆಸರು, ಲೈಕ್ ದಟ್ ಕಂಪನಿ ಇಸ್ ಪೇಪಾಲ್, ಬಟ್ ಅವ್ನು ಶುರು ಮಾಡಿದಾಗ ಆ ಕಂಪ್ನಿ ಹೆಸರು x.com ಅಂತ. ಸೊ ಇಟ್ಸ್ ಲೈಕ್ ಅದು x.com ಹೆಸರು ಹೌದು, ಬಟ್ ಇಟ್ಸ್ ನಾಟ್ ರಿಲೇಟೆಡ್ ಟು ಎನಿಥಿಂಗ್ XXX. ಸೊ ಇಟ್ ವಾಸ್ ಟು ಬಿ ಎ ಇಂಟರ್ನೆಟ್ ಬ್ಯಾಂಕಿಂಗ್ ಕಂಪನಿ. ಅವನು ಅದನ್ನ X stands for transactions. ಸೊ ಅಂತ x.com ಅಂತ ಶುರು ಮಾಡಿದ್ದು. ಸೊ ಹಿ ಪುಟ್ ಹಿಸ್ ವೆಲ್ತ್ ಇಂಟು x.com. ಎಲ್ಲ ವೆಲ್ತು ಅಲ್ಲ, ಅದರಲ್ಲಿ ಟ್ಯಾಕ್ಸ್ ಎಲ್ಲ ಹೋದ್ಮೇಲೆ 4 million ಉಳಿತು. ಅದ್ರಲ್ಲಿ 1 million ಕೊಟ್ಬಿಟ್ಟು ಹಿ ಬಾಟ್ ಎ ಮೆಕ್ಲಾರನ್ ಸ್ಪೋರ್ಟ್ಸ್ ಕಾರ್ ತಗೊಂಡ. ಸೊ ಆ ಥರದ್ದೆಲ್ಲ ಇತ್ತು. ಅದನ್ನ CNN ಅಲ್ಲಿ ಕಾರ್ ಡೆಲಿವರಿ ಆಗೋದು ಅವನ ಮನೆಗೆ, ಅದನ್ನೆಲ್ಲ ಇಂಟರ್ವ್ಯೂ ಕೊಟ್ಟು. He was a showman from the beginning. He was not just introvert engineer ತರ ಇರ್ಲಿಲ್ಲ. He knew, ಇವಾಗ ಏನ್ ನೋಡ್ತೀವಿ ನಾವು ಅವನ್ನ ಸೋಷಿಯಲ್ ಮೀಡಿಯಾದಲ್ಲಿ, ಆಮೇಲೆ ವಿಡಿಯೋಗಳಲ್ಲಿ, ಟಿವಿನಲ್ಲಿ, he was from the beginning, he knew about the ಈ ತರ ಮಾರ್ಕೆಟಿಂಗ್ ಸೈಡು ಗೊತ್ತಿತ್ತು ಅವನಿಗೆ. ಶೋಮ್ಯಾನ್ಶಿಪ್ನು ಬಿಟ್ಕೊಟ್ಟಿರ್ಲಿಲ್ಲ ಅವನು. I mean, on a different note, ಮೊದ್ಲಿನ ಕಂಪನಿ ಎಕ್ಸ್ ಅಂತಿತ್ತು. ಈಗ ಮೊನ್ನೆ ಯಾರು ಎಲಾನ್ ಮಸ್ಕಿಗೆ ಟ್ವೀಟ್ ಮಾಡಿ, ಗುರು ನಿಂದು ಅಷ್ಟೊಂದು ಕಂಪನಿಗಳೆಲ್ಲ ಬರ್ತಾ ಇದೆ, ಬೋರಿಂಗ್ ಕಂಪನಿ, ಟೆಸ್ಲಾ, ಸ್ಪೇಸ್ ಎಕ್ಸ್, ಎಲ್ಲದಕ್ಕೂ ಸೇರಿಸಿ ನೀನು ಒಂದು ಎಕ್ಸ್ ಅಂತ ಒಂದು ಹೆಸರಿಟ್ಟು ನಿನ್ ಗ್ರೂಪ್ ಆಫ್ ಕಂಪನೀಸ್ ನ ಇಡು ಅಂತ. ಐ ಥಿಂಕ್ ಎಲಾನ್ ಮಸ್ಕ್ has said that he will consider the idea. So just a side note, ಮೊನ್ನೆನೋ ಏನೋ ಎಲಾನ್ ಮಸ್ಕ್ ಅದನ್ನ ಟ್ವೀಟ್ ಮಾಡಿದ. ಆಕ್ಚುಲಿ ಅವನು ಸಿಕ್ಕಾಪಟ್ಟೆ ಪ್ಲೇಫುಲ್ ಆಗಿದ್ದಾನೆ. ಈ ತರದ್ದು ನೋಡಿದ್ರೆ ಅಷ್ಟು ಏನು, ಒಂದು ಪಬ್ಲಿಕ್ ಕಂಪನಿ, ಎರಡ ಪಬ್ಲಿಕ್ ಕಂಪನಿ, ಪೇಪಾಲ್ ಪಬ್ಲಿಕ್ ಕಂಪನಿ, ಬಟ್ ಇವಾಗ ಪೇಪಾಲ್ ಅಲ್ಲಿ ಟೆಸ್ಲಾ ಪಬ್ಲಿಕ್ ಕಂಪನಿ, ಸೋಲಾರ್ ಸಿಟಿ, ನೌ ಟೆಸ್ಲಾ ಅಕ್ವೈರ್ಡ್ ಇಟ್. ಹಂಗಿದ್ದು ಅವನು ಎಷ್ಟು ಪ್ಲೇಫುಲ್ ಆಗಿರ್ತಾನೆ ಅಂದ್ರೆ, ಟೆಸ್ಲಾ ಮಾಡೆಲ್ ಅವ್ರ ಕಾರ್ಗಳನ್ನ ಹೆಸರಿಟ್ಟಿರೋದು, ಫಸ್ಟ್ ಕಾರು ರೋಡ್ಸ್ಟರ್ ಅಂತ, ಅದು ಸ್ಪೋರ್ಟ್ಸ್ ಕಾರು. ಬಟ್ ಮಾಸ್ ಮಾರ್ಕೆಟ್ ಕಾರು ಫಸ್ಟ್ ಕಾರು ಮಾಡೆಲ್ ಎಸ್ ಅಂತ, ಸಿಡಾನ್ ಅನ್ನೋದನ್ನ ಮಾಡೆಲ್ ಎಸ್ ಅಂತ ಕರೆದಿದ್ದು. ನೆಕ್ಸ್ಟ್ ಕಾರ್ನ ಮಾಡೆಲ್ ಇ ಅಂತ ಕರಿಬೇಕಿತ್ತಂತ ಅವನು. ಬಟ್ ಅದು ಫೋರ್ಡ್ ಕಂಪನಿ ಅದನ್ನ ಟ್ರೇಡ್ ಮಾರ್ಕ್ ಮಾಡ್ಕೊಂಡಿದೀವಿ ಅಂತ, ದೇ ಡಿಂಟ್ ಲೆಟ್ ಹಿಮ್ ಯೂಸ್ ಇಟ್. ಅದ್ರ ನೆಕ್ಸ್ಟ್ ಹಿ ರೋಲ್ಡ್ ಔಟ್ ಮಾಡೆಲ್ ಎಕ್ಸ್, ಅದು SUV. ಅದ್ರ ನೆಕ್ಸ್ಟ್ ಹಿ ಟ್ರೇಡ್ ಮಾರ್ಕ್ ಮಾಡೆಲ್ ವೈ. ಯಾಕೆ ಅಂದ್ರೆ ಇಫ್ ಯು ಆಡ್ ಇಟ್ ಟುಗೆದರ್ SEXY, ಸೆಕ್ಸಿ ನೇಮ್. ಹಾಗೆ ಹಿ ಹ್ಯಾಸ್ ಆ ಥರದೊಂದು ಚೈಲ್ಡ್ ಲೈಕ್ ಪ್ಲೇಫುಲ್ನೆಸ್ ಇನ್ನೂ ಇಟ್ಕೊಂಡಿದ್ದಾನೆ. ಅಂಡ್ ದಟ್ಸ್ ದ ರೀಸನ್ ವೈ ಹಿ ಇಸ್ ಡಿಫರೆಂಟ್ ಫ್ರಮ್ ಎನಿ ಅದರ್ CEO. Zip2 ಬಗ್ಗೆ ಒಂದು ಎಲಾಬ್ರೇಟ್ ಮಾಡ್ತೀರಾ? ಲೈಕ್ ವಾಟ್ ಕೈಂಡ್ ಆಫ್ ಕಂಪನಿ ವಾಸ್ ಇಟ್? ಅಂಡ್ ಸೊ ಅದು ಆ ಟೈಮ್ 1998 ಅಲ್ಲ, ಅವಾಗ ಇನ್ನೂ ಗೂಗಲ್ ಅಷ್ಟೊಂದು ಪಾಪ್ಯುಲರ್ ಇರಲಿಲ್ಲ. ಅಂದ್ರೆ
ದೇ ವರ್ ಓನ್ಲಿ ಫೋಕಸ್ಡ್ ಆನ್ ಸರ್ಚ್. ಅವಾಗ Zip2 ವಾಸ್ ಲೈಕ್ ಕಾಂಬಿನೇಷನ್ ಆಫ್ ಗೂಗಲ್ ಮ್ಯಾಪ್ ಮತ್ತೆ ಎಲ್ಪ್ ಅಂದ್ರೆ ಈ ರೆಸ್ಟೋರೆಂಟ್ಗಳ ರಿವ್ಯೂ ಬರೆಯೋ ಸೈಟ್ ಇದೆ ಅಲ್ಲ ಇವಾಗ, ಸೊ ಅದೆರಡು ಕಾಂಬಿನೇಷನ್. ಅವಾಗ ಇಂಟರ್ನೆಟ್ ಇನ್ನೂ ನೇಸೆಂಟ್ ಆಗಿತ್ತು, ಅಂದ್ರೆ ಈ ತುಂಬಾ ಜನಕ್ಕೆ ಇಂಟರ್ನೆಟ್ ಬಗ್ಗೆ ಗೊತ್ತಿರಲಿಲ್ಲ. ಅಂಡ್ ದೀಸ್ ವರ್ ದ ಕಿಡ್ಸ್ ಹೂ ಸ್ಟಾರ್ಟೆಡ್ ಕೋಡಿಂಗ್. ಅವರಿಗೆ ಇಂಟರ್ನೆಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಏನೋ ವಿಷನ್ ಇತ್ತು, ಅವ್ರಿಗೆ ಗೊತ್ತಿತ್ತು ಇಟ್ ವಿಲ್ ಬಿಕಮ್ ವೆರಿ ಬಿಗ್ ಅಂತ. ಸೊ ಆ Zip2 ವಾಸ್ ಮೆಂಟ್ ಫಾರ್ ದಟ್, ಬಿಸ್ನೆಸ್ಗಳಿಗೆ ಲಿಸ್ಟಿಂಗ್ ತರ ಅಂಡ್ ಟರ್ನ್ ಬೈ ಟರ್ನ್ ಡೈರೆಕ್ಷನ್. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಪಿಜ್ಜಾ ರೆಸ್ಟೋರೆಂಟಿಗೆ ಹೋಗಬೇಕು ಅಂದ್ರೆ ಯು ವಿಲ್ ಜಸ್ಟ್ ಗೋ ಟು ದಟ್ ವೆಬ್ಸೈಟ್, ಇಟ್ ವಿಲ್ ಗಿವ್ ಯು ಡೈರೆಕ್ಷನ್ಸ್. ಈವನ್ ಬಿಫೋರ್ ದೇರ್ ವಾಸ್ GPS, ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್ ಇರೋಕ್ಕಿಂತ ಮುಂಚೆನೆ they had that idea, and Zip2 was about that. And ಅದಕ್ಕೋಸ್ಕರ I think he hires lot of sales people and ಅವ್ರ ಹತ್ರ ರೆಸ್ಟೋರೆಂಟ್ ಓನರ್ಸ್ ಹತ್ರ ಹೋಗಿ they would onboard them to use their services. ಅಲ್ಲೆಲ್ಲ ತುಂಬಾ they struggle a lot. ಸಿಕ್ಕಾಪಟ್ಟೆ ಆಫೀಸ್ ಸ್ಪೇಸ್ ಇಟ್ಕೊಂಡು ಅದು ಟಿಪಿಕಲ್ ಸಿಲಿಕಾನ್ ವ್ಯಾಲಿ ಸ್ಟೋರಿ ತರನೇ ಇದೆ. ಅಂದ್ರೆ ಈಗ ಜಸ್ಟ್ ಔಟ್ ಆಫ್ ಕಾಲೇಜ್ ಒಂದೇನೋ ಐಡಿಯಾ ಇರುತ್ತೆ, ಶುರು ಮಾಡ್ತಾರೆ. ಗ್ಯಾರೇಜ್ ಅಲ್ಲಿ ಶುರು ಮಾಡೋದು ಅಂತ ಅದೊಂದು ಲೆಜೆಂಡ್ ಇದೆಯಲ್ಲ, ಗೂಗಲ್, ಆಪಲ್ ಎಲ್ಲ HP ಇವೆಲ್ಲ ಗ್ಯಾರೇಜ್ಗಳಲ್ಲಿ ಶುರು ಆಗಿದ್ದು ಅಂತ. ಸೊ ಹಂಗೇನೆ ಒಂದು ಸಣ್ಣ ಡಿಂಜಿ ಸ್ಪೇಸ್ ಅಲ್ಲಿ ಶುರು ಮಾಡ್ತಾರೆ. ಇಲಾನ್ ಮಸ್ಕ್ ಮನೆಗೆ ಹೋಗ್ತಿರ್ಲಿಲ್ವಂತೆ Zip2 ನಲ್ಲಿ ಕೆಲಸ ಮಾಡುವಾಗ. ಅವನ ಡೆಸ್ಕ್ ಪಕ್ಕದಲ್ಲೇ ಇರೋ ಬೀನ್ ಬ್ಯಾಗ್ ಅಲ್ಲಿ ನಾಯಿ ತರ ಮಲಗಿರ್ತಿದ್ದ ಅಂತ, ಲೈಕ್ ಎಕ್ಸಾಕ್ಟ್ಲಿ ಹಂಗೇನೆ ನೆನ್ಪಿಟ್ಕೊಂಡಿದ್ದಾರೆ. ಅವನು ಇನ್ವೆಸ್ಟರ್, ಒಬ್ಬ ಆ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡೋನು ಅದೇ ತರ ಹೇಳ್ತಾನೆ, ಜಸ್ಟ್ ಲೈಕ್ ಎ ಡಾಗ್ ಹಿ ವಾಸ್ ಸ್ಲೀಪಿಂಗ್ ಅಂತ. ಆಮೇಲೆ ಎಂಪ್ಲಾಯೀಸ್ ಬೆಳಿಗ್ಗೆ ಬರ್ತಾರಲ್ಲ, ಫಸ್ಟ್ 8 ಗಂಟೆಗೆ ಬಂದವರು ಅವನಿಗೆ ಎಬ್ಬಿಸ್ತಾ ಇದ್ದಿದ್ದು. ಸ್ನಾನ ಮಾಡ್ತಾ ಇರ್ಲಿಲ್ಲ, ಕಮ್ಮಟ್ಟು ವಾಸನೆ ಬರ್ತಾ ಇತ್ತು ಎಲ್ಲರಿಗೂ, ಆ ತರ ಕೆಲಸ ಮಾಡ್ತಾ ಇದ್ದಿದ್ದು. ಅಂಡ್ ದೇ ವರ್ ವೆರಿ ಡಿವೋಟೆಡ್, ಬೇರೆ ಲೈಫ್ ಇರ್ತಿರ್ಲಿಲ್ಲ. ಸೊ ಲೈಕ್ ಹೋಲ್ ಡೇ ದೇ ವರ್ ಡೂಯಿಂಗ್ ದಟ್. ಬಟ್ ಅವಾಗ್ಲೇನೆ ಅಂದ್ರೆ ಹಿ ವಾಸ್ ಲೈಕ್ ದ ಕೋಡರ್, ಲೈಕ್ ಆಲ್ಮೋಸ್ಟ್ ಎಲ್ಲ ಸಿಸ್ಟಮ್ನ ಹಿ ವಾಸ್ ದ ಒನ್ ಹೂ ಕೋಡೆಡ್ ಅಂತೆ Zip2 ನಡೆಯುವಾಗ. ಆಮೇಲೆ ಅವನಿಗೆ ಅವಾಗ್ಲೇನೆ ಶೋಮ್ಯಾನ್ಶಿಪ್ ಎಷ್ಟಿತ್ತು ಅನ್ನೋದಕ್ಕೆ, ವೆನ್ ನೋಬಡಿ ನ್ಯೂ ವಾಟ್ ಇಂಟರ್ನೆಟ್ ವಾಸ್, ಅಂದ್ರೆ ಈ ಕಾಲೇಜ್ ಹುಡುಗರಿಗೆ ಬಿಟ್ಟು ಹೊರಗಡೆ, ಇವಾಗ ಬಿಟ್ಕಾಯಿನ್ ಇದೆಯಲ್ಲ, ಇವಾಗ ಬ್ಲಾಕ್ ಚೈನ್ ಬಿಟ್ಕಾಯಿನ್, ಅದನ್ನ ಬೇರೆಯವ್ರಿಗೆ ಹೇಳಿದ್ರೆ ಅವರು ಏನೋ ಇರ್ಬೇಕದು ಅಂತ ಅನ್ಕೊಳ್ತಾರಲ್ಲ, ಆ ತರ ಇಂಟರ್ನೆಟ್ ಇತ್ತು ಅವಾಗ. ಸೊ ಅವ್ರಿಗಷ್ಟೇ ಗೊತ್ತಿತ್ತು. ಅಂಡ್ ಅವರಿಗೆ ಇಂಥದ್ದೊಂದು ವೆಬ್ಸೈಟ್ ಇದೆ ಅಂತ ಹೇಳಿದ್ರೆ ಇನ್ವೆಸ್ಟರ್ಸ್ಗೆ ಅಥವಾ ಈ ತರ ಬಿಸ್ನೆಸ್ ಕೊಡೋರಿಗೆ ಅವರಿಗೆ ರಿಜಿಸ್ಟರ್ ಆಗಲ್ಲ. ಅದಕ್ಕೇನ್ ಮಾಡೋರು, ಇವರೊಂದು ದೊಡ್ಡ ಕಂಪ್ಯೂಟರ್ನ, ಅಂದ್ರೆ ದೊಡ್ಡ ಬಾಕ್ಸ್ನ ತಂದು ಅದಕ್ಕೆ ವೀಲ್ಸ್ ಹಾಕಿ ಡೆಮೋ ಕೊಡುವಾಗ ದೇ ವರ್ ರೋಲಿಂಗ್ ಇಟ್, ಅದೊಂಥರ ಗ್ರಾವಿಟಾಸ್ ಬರ್ಲಿ ಅಂತ ಅವ್ರು ಬಿಲ್ಡ್ ಮಾಡಿರೋ ಸ್ಟಫ್ಗೆ. ಸೊ ಆತರ ಅವಾಗ್ಲೇನೆ ಇತ್ತು ಶೋಮ್ಯಾನ್ಶಿಪ್. ಅಂಡ್ ಹಿ ವಾಸ್ ಲಕ್ಕಿ, ಅದು ಮರಿಬಾರ್ದು. ಯಾಕಂದ್ರೆ ಅದೇ ಕಂಪನಿ, ಅದೇ ಪ್ರಾಡಕ್ಟು ಅವನೇನಾದ್ರೂ 2000 ಅಲ್ಲಿ ಶುರು ಮಾಡಿದ್ರೆ ಅಥವಾ 1999 ಅಲ್ಲಿ ಶುರು ಮಾಡಿ .com ಬಬಲ್ ಬರ್ಸ್ಟ್ ಆಗಿ ಹೋಗಿದ್ದಿದ್ರೆ ಏನಾಗ್ತಿತ್ತು ಗೊತ್ತಿಲ್ಲ. he sold the company for that money before .com bubble burst. ಸೊ ಹಂಗಾಗಿ he survived. ಅದು ಈ ಬುಕ್ಕಲ್ಲಿ ತುಂಬಾ ಕಡೆ ಬರುತ್ತೆ. he got lucky in like unimaginable ways in many cases, and ಸಿಕ್ಕಾಬಿಟ್ರೆ tragically he was so unfortunate in many cases. ಅದನ್ನು ಇದೆ. See, one thing we have to observe, and ನನಗೆ ಪೂರ್ತಿ ಬಯೋಗ್ರಫಿನಲ್ಲಿ ಇದು ಸ್ವಲ್ಪ ಸ್ಟ್ರೈಕಿಂಗ್ ಅಂತ ಅನ್ನಿಸ್ತು. ಮಾಡುವ ಒಂದು ಮಜಾ, ಅಂದ್ರೆ ಸಾರಿ ಕಾಶಿನ ಹತ್ರ ತಗೋಬೇಡಿ, ಬಟ್ ಒಂದು ಕೆಲಸ ಅಥವಾ ಒಂದು ಪ್ರಾಡಕ್ಟ್ ನ ಮಾಡೋ ಒಂದು ಮಜಾ ಇದೆಯಲ್ಲ, ಅದು ಅವನಿಗೆ ಐ ಕ್ಯಾನ್ ಸ್ಟಿಲ್ ಸಿ ಇಟ್, ಅದು ಹೆಚ್ಚಿನ ಸುಖ ಕೊಟ್ಟಿದೆ ಅವನಿಗೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಎಷ್ಟೇ ವೆಲ್ ಟು ಡೂ ಫ್ಯಾಮಿಲಿಯಿಂದ ಬಂದ್ರು, ಅಷ್ಟೊಂದು $1 million ಬಂದ್ರೆ ನಿಮ್ಗೆ, ನೀವು ಆಟೋಮ್ಯಾಟಿಕಲಿ ಯು ವಿಲ್ ಥಿಂಕ್, ಇದನ್ನ ಇಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಆ ಹಂಗನ್ನೇ ಇಲ್ದಿರ ಅವನು ಮತ್ತೆ ಮತ್ತೆ ಬೇರೆ ಬೇರೆ ಕೆಲಸನ ಮಾಡ್ತಾ ಇರೋದಿದೆಯಲ್ಲ, ದಟ್ ಈಸ್ ಅ ವೆರಿ ಅಮೇಸಿಂಗ್ ಆಟಿಟ್ಯೂಡ್. ಇವಾಗ ಮುಂದೆ ನಾವು ಆ ಸ್ಪೇಸ್ ಎಕ್ಸ್ ನ ಕವರ್ ಮಾಡ್ತೀವಿ, ಅಲ್ಲೂ ಅಷ್ಟೇ ಸತತವಾಗಿ ಫೇಲಿಯರ್ಸ್ ಆಗ್ತಾ ಇದ್ರೂನು ಅವನ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾನೆ ಹೋಗುದ. ಯಾಕೆಂದ್ರೆ he knew or he believed that
ಮುಂದೆ ನಾವು ಮಾರ್ಸ್ಗೆ ಜನರನ್ನ ಕಳಿಸ್ಬೇಕು, ಆ ಕಂಪನಿ ಮಾರ್ಸ್ ಅನ್ನ ಕಳಿಸೋ ಜನ ನನ್ ಕಂಪನಿಯಿಂದ ಅಲ್ಲಿಗೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ, ದಟ್ ಈಸ್ ಅಮೇಸಿಂಗ್. ಆಮೇಲೆ ಮೊನ್ನೆನೂ ಅವನು ಜೋ ರೋಗನ್ ಜೊತೆ ಪಾಡ್ಕಾಸ್ಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ಈ ಮನೆ ಇರ್ಬೇಕು ಅಥವಾ ಕಾರ್ ಇರ್ಬೇಕು ಅಥವಾ ಒಂದು ಐಲ್ಯಾಂಡ್ ಇರ್ಬೇಕು ಅನ್ನೋ ಒಂದು ಆಸೆಗಳೆಲ್ಲ ಇಟ್ ವಿಲ್ ಸ್ಲೋ ಯು ಡೌನ್. ನಿಧಾನ ಕಮ್ಮಿ ಮಾಡುತ್ತೆ. ಸೊ ಆ ಹಂಗನ್ನ ತೊರಿಬೇಕು ಅಂದ್ಬಿಟ್ಟು ಅವನು ಸದ್ಯಕ್ಕೆ ಯಾವ ಮನೆನೂ ಇಟ್ಕೊಂಡಿಲ್ವಂತೆ, ಎಲ್ಲದನ್ನು ಮಾರಿದಾನೆ, ಮತ್ತೆ ಯಾವ್ದೋ ಬಾಡಿಗೆ ಮನೆಯಲ್ಲಿದ್ದಾನೆ. ಅಂದ್ರೆ ಈ ಮನುಷ್ಯನ ಒಂದು ಔಟ್ಲುಕ್ ಅಥವಾ ಒಂದು ಅಪ್ರೋಚ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇದ್ರ ಹಿನ್ನೆಲೆಯಲ್ಲಿ ಇನ್ನೊಂದು ಇನ್ಸಿಡೆಂಟ್ ಇದೆ. ಅವನು ಮೊದಲನೇ ಹೆಂಡತಿ, ಅದ ಮೊದಲನೇ ಮಗು ಸಡನ್ ಇನ್ಫೆಂಟ್ ಡೆತ್ ಸಿಂಡ್ರೋಮ್ ಅಲ್ಲಿ ತೀರ್ಕೊಳ್ಳುತ್ತೆ. ಕ್ಲೈಮ್ಯಾಕ್ಸ್ ಬಿಲ್ಡಪ್ ಇಲ್ದೆ ರಿವೀಲ್ ಮಾಡ್ಬಿಟ್ರಲ್ಲ, ಟ್ರಾಜಿಡಿ ಅಂತ ಮುಂಚೆಯಿಂದ ಹಿಂಟ್ ಕೊಡ್ತಾ ಬರ್ತಾ ಇದೀನಿ. ಓಕೆ, ಬಹುಶಃ ಅದು ಐ ಮೀನ್ ವೆನ್ ಹಿ ಲಾಸ್ಟ್ ಹಿಸ್ ಚೈಲ್ಡ್, ಅವನ್ಗೆ ಅವನ ಹೆಂಡತಿ ಮೇಲೆ ಅವನ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಇಷ್ಟೊಂದು ದುಃಖ, ಇಷ್ಟೊಂದು ಎಮೋಷನ್ ತೋರಿಸ್ಬೇಡ, ಡು ನಾಟ್ ಮ್ಯಾನಿಪುಲೇಟ್ ಪೀಪಲ್ ವಿತ್ ಎಮೋಷನ್ಸ್. ಅಂದ್ರೆ ಅವಳ ಹೆಂಡತಿನೇ ಸ್ಟೇಟ್ಮೆಂಟ್ ಕೊಡ್ತಾಳೆ. ಬಹುಶಃ ಅವನ ಆಟಿಟ್ಯೂಡೇ ಹಂಗೆ, ಮುಂದೆ ನಡಿಬೇಕು, ಮುಂದೆ ನುಗ್ತಾ ಇರ್ಬೇಕು. ಹಿಂದಿಂದು ಕಥೆ ಅಥವಾ ಹಿಂದಿಂದು ಪ್ರಾಬ್ಲಮ್ಸ್ ನಲ್ಲಿ ನಾವು ಕೂತಿದ್ರೆ ನಾವು ಮುಂದೆ ನೋಡಕ್ಕಾಗಲ್ಲ ಅನ್ನೋದು, ದಟ್ಸ್ ಅ ವೆರಿ ಫಾರ್ವರ್ಡ್ ಲುಕಿಂಗ್ ಮೆಂಟಾಲಿಟಿ. ಹೇಗಾದ ಗೊತ್ತಾ ನಮ್ಮ ಚಿನಾರಿ ಮುತ್ತ ಅಂತ. If you look at his whole progress, right? He is a billionaire multiple times and in different segments. I think that forward-looking nature is something that is so brilliant about Elon Musk. I think that's inspirational for me, right? ಅದು ರಿಸ್ಕ್ ಇದೆಯಲ್ಲ, ಸಿಲಿಕಾನ್ ವ್ಯಾಲಿದು ಈಥೋಸ್ ಇರೋದೇ ಅದ್ರ ಮೇಲೆ. ಏನಕ್ಕೆ ಅವ್ರಿಗೆ ಅಷ್ಟೊಂದು ದುಡ್ಡು ಬರುತ್ತೆ ಅಂದ್ರೆ, ದೇ ವುಡ್ ಹ್ಯಾವ್ ಟೇಕನ್ ಅಂತ ಎನಾರ್ಮಸ್ ರಿಸ್ಕ್. ಆಂಟರ್ಪ್ರಿನರ್ಸ್ನ ಯಾಕೆ ಪ್ರಮೋಟ್ ಮಾಡಬೇಕು ಅಂದ್ರೆ ಅದಕ್ಕೇನೆ. ಆಂಟರ್ಪ್ರಿನರ್ಸ್ ಟೇಕ್ ರಿಸ್ಕ್ ವಿಚ್ ಅದರ್ಸ್ ಡೋಂಟ್ ವಾಂಟ್ ಟು ಟೇಕ್. ನಿಮಗೆ ಅವನಿಗ 20 ಮಿಲಿಯನ್ ಬಂದಿದ್ರಲ್ಲಿ ಹಿ ಟೇಕ್ಸ್ ರಿಸ್ಕ್ ವಿತ್ ಆಲ್ಮೋಸ್ಟ್ ಆಲ್ ಆಫ್ ದಟ್ ಮನಿ. ಅವನು ಅದನ್ನ ನೆಕ್ಸ್ಟ್ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾನೆ, ವೇರ್ ಹಿ ಕುಡ್ ಲೂಸ್ ಆಲ್ ಆಫ್ ಇಟ್. ಬೇರೆ ನಮ್ಮ ಇಂಡಿಯಾದಲ್ಲಿ ಇರೋರಿಗೆ ಹೇಳಿದ್ರೆ ಒಂದಷ್ಟು FD ಮಾಡು, ಒಂದಷ್ಟು ಸೈಟ್ ತಗೋ, ಒಂದಷ್ಟು ಗೋಲ್ಡ್ ತಗೋ, ಲೈಕ್ ಆ ಥರದ್ದು ಬುದ್ಧಿ ಮಾತಿರುತ್ತೆ. ಆ್ಯಂಡ್ ವಿ ನೋ ಇಂಡಿಯಾದಲ್ಲೂ ಫಸ್ಟ್ ಟೈಮ್ ಆಂಟರ್ಪ್ರಿನರ್ಸ್ ಇದ್ದವರು, ಅವರು ಆ ಥರ ಏನು ವಿಂಡ್ಫಾಲ್ ಮನಿ ಬಂದಾಗ ದೇ ಡಿಂಟ್ ಗೋ ಆನ್ ರಿಸ್ಕಿ ವೆಂಚರ್ಸ್. ಅವ್ರು ಅದನ್ನ ವರ್ಲ್ಡ್ ಟೂರ್ ಮಾಡ್ಕೊಂಡು ಬಂದು ದುಡ್ಡಲ್ಲಿ ಇನ್ನೊಂದಿಷ್ಟು ದುಡ್ಡನ್ನ ಬೇರೆ ಬೇರೆ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಇನ್ವೆಸ್ಟರ್ಸ್ ಆಗೋಗ್ಬಿಡ್ತಾರೆ. ಅವರು ಬೇರೆಯವ್ರಿಗೆ ರಿಸ್ಕ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಇವರು ಏನು ಅವರ ರಿಸ್ಕ್ ಇಂದ ಬರೋ ರಿವಾರ್ಡ್ನ ತಗೊಳೋ ಲೆವೆಲಿಗೆ ಹೋಗ್ತಾರೆ. ಬಟ್ ಇಲಾನ್ ಮಸ್ಕ್ ಹ್ಯಾಸ್ ನೆವರ್ ಡನ್ ದಟ್. ಅವನಿಗೆ ಫಸ್ಟ್ ಕಂಪ್ನಿನಲ್ಲಿ ಬಂದಿದ್ದ ದುಡ್ಡನ್ನ ಹಿ ಪುಟ್ ಇಟ್ ಇನ್ ಟು ಪೇಪಾಲ್, ಅದು ಸೆಕೆಂಡ್ ಕಂಪ್ನಿ. ಆ್ಯಂಡ್ ಪೇಪಾಲ್ ಅದು $1.5 ಬಿಲಿಯನ್ eBay ಪರ್ಚೇಸ್ ಮಾಡ್ತು. ಸೊ ಅಲ್ಲಿ ಅವನಿಗೆ ಇನ್ನೂ ಜಾಸ್ತಿ ದುಡ್ಡು ಬಂತು. ಆ ದುಡ್ಡನ್ನ ತಗೊಂಡು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಹಿ ವೆಂಟ್ ಇನ್ ಟು ಕ್ರೇಜಿ ಕಂಪನೀಸ್ ಲೈಕ್ ಬಿಲ್ಡಿಂಗ್ ರಾಕೆಟ್ಸ್. ಅಲ್ಲಿ ಆ ಫೀಲ್ಡಲ್ಲಿ ಯಾರ್ಯಾರಿದ್ದಾರೆ. ಆ್ಯಂಡ್ ಹಿ ವಾಸ್ ಲೈಕ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಇನ್ ಸಿಲಿಕಾನ್ ವ್ಯಾಲಿ. ಅವನದು ಪ್ರೀವಿಯಸ್ 2 ಕಂಪ್ನಿಗಳು ವಾಸ್ ಬಿಲ್ಡಿಂಗ್ ಸಾಫ್ಟ್ವೇರ್. ನೀವು ಸಿಲಿಕಾನ್ ವ್ಯಾಲಿನಲ್ಲೇನೆ ಸಾಫ್ಟ್ವೇರ್ ಬಿಟ್ಟು ಬೇರೆ ಏನಾದರೂ ಬಿಲ್ಡ್ ಮಾಡೋದು ಇಸ್ ನಾಟ್ ಕನ್ಸಿಡರ್ಡ್ ಇಟ್ಸ್ ಎ ಗುಡ್ ಥಿಂಗ್. ಇವಾಗ ನೀವು ಹಾರ್ಡ್ವೇರ್ ಬಿಲ್ಡ್ ಮಾಡ್ತೀರಾ ಅಂದ್ರೆ ಪೀಪಲ್ ನೋ ಇಟ್ ಕೆನಾಟ್ ಬಿ ಆಸ್ ಸಕ್ಸಸ್ಫುಲ್. ಅಂಥದ್ರಲ್ಲಿ ಹಿ ಆಕ್ಚುಲಿ ಮೂವ್ಡ್ ಔಟ್ ಆಫ್ ಸಿಲಿಕಾನ್ ವ್ಯಾಲಿ. ಅವನು ಕ್ಯಾಲಿಫೋರ್ನಿಯಾದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಏರಿಯಾ ಬಿಟ್ಟು ಅವನು ಲಾಸ್ ಏಂಜಲೀಸ್ ಕಡೆಗೆ ಹೋಗ್ತಾನೆ. ಯಾಕಂದ್ರೆ ಅಲ್ಲಿ ಈ ಏರೋಸ್ಪೇಸ್ ಕಂಪ್ನಿಗಳಿತ್ತು ಆ್ಯಂಡ್ ದೇ ಹ್ಯಾಡ್ ದಟ್ ರಿಸರ್ಚು ಅದೆಲ್ಲ ಫೆಸಿಲಿಟಿ ಇದ್ದಿದ್ದು ಅಲ್ಲಿ. ಅವನು ರಾಕೆಟ್ಗಳನ್ನ ಬಿಲ್ಡ್ ಮಾಡಬೇಕು ಅಂತ. ಇವಾಗ ನಾವು ತುಂಬಾ ಜನ ಅವನು ಹೈಪರ್ ಲೂಪ್ ಬಗ್ಗೆ ಮಾತಾಡುವಾಗ ಅಥವಾ ಮಾರ್ಸ್ ಅಲ್ಲಿ ಹೋಗ್ಬಿಟ್ಟು ನಾವು ಕಾಲೋನಿ ಶುರು ಮಾಡೋಣ ಮನುಷ್ಯರದು ಅಂತ ಹೇಳುವಾಗ ಇವನು ಸ್ವಲ್ಪ ಹುಚ್ಚ ಇರಬೇಕು ಅಂತ ಅನ್ಕೊಳ್ತಾರಲ್ಲ. ಪೀಪಲ್ ವರ್ ಥಿಂಕಿಂಗ್ ದಟ್ ವೇ. ಅವನ ಫ್ರೆಂಡ್ಸು ಅವನಿಗೆ ರಾಕೆಟ್ ಒಂದು ಇಂಟರ್ವೆನ್ಷನ್ ಮಾಡಿಬಿಟ್ಟು, ಈಗ ಕುಡಿಯೋರು ಮತ್ತೆ
ಏನಾದ್ರು ಡ್ರಗ್ ಅಡಿಕ್ಟ್ಗಳಿಗೆ ಇಂಟರ್ವೆನ್ಷನ್ಸ್ ಅಂತ ಮಾಡ್ತಾರಲ್ಲ ಫ್ರೆಂಡ್ಸ್ ಎಲ್ಲರೂ ಸೇರ್ಬಿಟ್ಟು ಅವ್ರಿಗೆ ಬುದ್ಧಿ ಮಾತು ಹೇಳಿ ಇದನ್ನು ಬಿಡು ಅಂತ ಹೇಳೋಂಗೆ, ಹಂಗೆ ದೇ ಕ್ರಿಯೇಟೆಡ್ ಎ ವಿಡಿಯೋ ಆಫ್ ಆಲ್ ದೀಸ್ ರಾಕೆಟ್ಸ್ ಎಕ್ಸ್ಪ್ಲೋಡಿಂಗ್. ಎಷ್ಟು ಸತಿ ರಾಕೆಟ್ಗಳು ಎಕ್ಸ್ಪ್ಲೋಡ್ ಆಗುತ್ತೆ ಒಂದು ಸಕ್ಸಸ್ಫುಲ್ ರಾಕೆಟ್ ಲಾಂಚ್ ಆಗೋದಕ್ಕೆ ಅಂತೆಲ್ಲ ಮಾಡಿ. ಅಂಡ್ ಇಟ್ಸ್ ಲೈಕ್ ಆಲ್ ಹಿಸ್ ಮನಿ ಆಫ್ಟರ್ ಪೇಪಾಲ್ ಮಾರಾದ್ಮೇಲೆ ಬಂದಿರೋ ದುಡ್ಡನ್ನ ಅದರಲ್ಲಿ $100 million ಹಿ ಕಮಿಟೆಡ್ ಟು ಸ್ಪೇಸ್ ಎಕ್ಸ್. ಸೊ ಅವಾಗ ಇನಿಷಿಯಲಿ ಒಂದು ಐಡಿಯಾ ಇದ್ದಿದ್ದೇನು, ನಾವು ಮಾರ್ಸಿಗೆ ಹೋಗ್ಬಿಟ್ಟು ನಮ್ಮ ಏನೋ ಸ್ಪೇಸ್ ಅವನ್ ಬೆಳೆಯುವಾಗ ದೇರ್ ವಾಸ್ ಸ್ಪೇಸ್ ಪ್ರೋಗ್ರಾಮ್. ಅವಾಗ ಚಂದ್ರನ ಮೇಲೆ ಮನುಷ್ಯನ ಲ್ಯಾಂಡ್ ಮಾಡಿದ್ದು ಆ ಥರದ್ದೆಲ್ಲ, ಅಪೋಲೋ ಮಿಷನ್ ಆ ಥರದ್ದೆಲ್ಲ ಇತ್ತು. ಈಗ ಮಕ್ಕಳನ್ನ ಇನ್ಸ್ಪೈರ್ ಮಾಡೋದಕ್ಕೆ, ನೆಕ್ಸ್ಟ್ ಜನರೇಷನ್ ಇನ್ಸ್ಪೈರ್ ಮಾಡೋದಕ್ಕೆ ನಾವೇನು ಮಾಡ್ತಾ ಇಲ್ಲ ಅನ್ನೋದು ಇಟ್ ವಾಸ್ ಹಿಸ್ ಕನ್ಸರ್ನ್. ಅವನು ಹಿ ವಾಂಟೆಡ್ ಟು ಹ್ಯಾವ್ ಅದನ್ನ ಪಬ್ಲಿಸಿಟಿ ಸ್ಟಂಟ್ ಅಂತಾದ್ರೂ ಕರಿಬಹುದು, ಬಟ್ ಹಿ ವಾಂಟೆಡ್ ಟು ಹ್ಯಾವ್ ಒನ್ ಪ್ರಾಜೆಕ್ಟ್. ಏನು ಅಂದ್ರೆ, ಒಂದು ಗಿಡ ತಗೊಂಡೋಗಿ ಮಾರ್ಸ್ ಮಣ್ಣನ್ನ ತಗೊಂಡು ಅದ್ರಲ್ಲಿ ಬೆಳೆಸ್ಬೇಕು ಅಂತ. ಅಂಡ್ ಇಟ್ ವಿಲ್ ಬಿ ಏನು ಲೈವ್ ಕವರೇಜ್ ಇರುತ್ತೆ, ವಿಡಿಯೋ ಫೀಡು. ಮಕ್ಕಳಿಗೆಲ್ಲ ಇಲ್ಲಿ ಒಂದೊಂದು ಗಿಡ ಕಳಿಸೋದು, ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆಲ್ಲ ಒಂದು ಗಿಡ ಕಳಿಸಿ, ಭೂಮಿ ಮೇಲೆ ಬೆಳೀತಾ ಇರೋ ಒಂದು ಗಿಡ ಮಾರ್ಸ್ ಅಲ್ಲಿ ಬೆಳೀತಾ ಇರೋ ಒಂದು ಗಿಡ ಅಂದ್ರೆ ಅದು ಲೈವ್ ಫೀಡ್ ನ ಕಂಪೇರ್ ಮಾಡಬೇಕು ಅಂತ ಒಂದು ಐಡಿಯಾ ಇತ್ತು. ಅದನ್ನ ಇವಾಗ ಸ್ಪೇಸ್ ಎಕ್ಸ್ ಏನಾಗಿದೆ ಅಂತ ನೋಡಿದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಅವಾಗ ಸೀರಿಯಸ್ಲಿ ತಲೆ ಕೆಟ್ಟಿರ್ಬೇಕು ಅಂತಾನೆ ಅನ್ಕೊಳ್ತಾರೆ. ಅಂಡ್ ಹಿಸ್ ಕ್ಲೋಸ್ ಫ್ರೆಂಡ್ಸ್ ಥಾಟ್ಸ್ ಅವನಿಗೆ ಹುಚ್ಚಿಡ್ದಿರ್ಬೇಕು ಅಂತ ಅನ್ಕೊಂಡು ದೇ ಗೇವ್ ಕೌನ್ಸಿಲಿಂಗ್. ಅದು ಯಾಕೆ ಅಂದ್ರೆ, ಈಗ ಮುಕುಂದ್ ಹೇಳಿದ್ರಲ್ಲ, ಇದು ಇಲ್ಲಿ ಫಿಟ್ ಆಗುತ್ತೆ. ಅವನಿಗೆ eBay ಗೆ ಪೇಪಾಲ್ನ ಸೆಲ್ ಮಾಡಿ $1.5 billion ಬಂತಲ್ಲ, ಅಂದ್ರೆ ಅವನಿಗೆ ಬರಲಿಲ್ಲ, ಬಟ್ ಇಟ್ ವಾಸ್ ಸೋಲ್ಡ್ ಅಟ್ ದಟ್ ಪ್ರೈಸ್. ಅದಾಗಿ 2 ವಾರಕ್ಕೆ ಅಥವಾ 3 ವಾರಕ್ಕೆ ಅವನ ಮೊದಲನೇ ಮಗು, ಅದನ್ನ ನೆವಾಡಾ ಅಲೆಕ್ಸಾಂಡರ್ ಮಸ್ಕ್ ಅಂತ ಹೆಸರು ಇಟ್ಟಿದ್ದು, ಆ ಮಗು ಸತ್ತೋಗುತ್ತೆ. ಅದಕ್ಕೆ ಅದೇನೋ ಸಡನ್ ಇನ್ಫ್ಯಾಂಟ್ ಡೆತ್ ಸಿಂಡ್ರೋಮ್ ಅಂತನೋ ಏನೋ ಕರೀತಾರೆ. ಸೊ ಆ ಇವೆಂಟ್ ಅಲ್ಲಿ ಮಗು ಸತ್ತೋಗುತ್ತೆ. ಅಂಡ್ ಅವನ ಇಲಾನ್ ಮಸ್ಕ್ನ ಎಲ್ಲರೂ ಅಂದ್ರೆ ಲೈಕ್ ಥ್ರೂ ಔಟ್ ಹಿಸ್ ಕರಿಯರ್ ಮತ್ತೆ ಲೈಫ್ ಎಲ್ಲರೂ ಹೇಳೋದೇನು ಅಂದ್ರೆ ಈಸ್ ಅಲ್ಟ್ರಾ ರ್ಯಾಷನಲ್ ಅಂತ. ಅಂದ್ರೆ ಎಲ್ಲರೂ ಎಮೋಷನಲ್ ಇರುವಾಗ ಹಿ ಕ್ಯಾನ್ ಸಿ ರ್ಯಾಷನಾಲಿಟಿ ದೇರ್. ಸೊ ಅದು ನೀ ಹೇಳಿದ್ದು ಅಂದ್ರೆ ಅವನ ಹೆಂಡತಿ ವಾಸ್ ಕಂಪ್ಲೀಟ್ಲಿ ಹಾರ್ಟ್ ಬ್ರೋಕನ್, ಮೊದಲನೇ ಮಗು ಅದು ಅಂತ. ಬಟ್ he didn't show any emotion. He was just saying, okay, we have to, it was in the past, now future nodbeku. And he was completely like emotionless. Jana ella en tilkondru he is focusing, he may have lost his mind anta. Ee tara agiddu tragedy agiddakke he may have lost his mind and he is going after this rocket, ನಾನು ರಾಕೆಟ್ ಬಿಲ್ಡ್ ಮಾಡ್ತೀನಿ ಅಂತ ಹೋಗ್ತೇನೆ. ಫಾರ್ ಎಕ್ಸಾಂಪಲ್, ನಾವು ಯಾವುದಾದ್ರೂ ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ ವಿಷಯನ ಹೇಳಬೇಕು ಅಂದ್ರೆ ಇಟ್ಸ್ ಲೈಕ್ ರಾಕೆಟ್ ಸೈನ್ಸ್ ಅಂತೀವಿ, ಅಥವಾ ಕಾಂಟ್ರಾಸ್ಟ್ ಮಾಡಬೇಕು ಅಂದ್ರೆ ಇಟ್ಸ್ ನಾಟ್ ರಾಕೆಟ್ ಸೈನ್ಸ್ ಅಂತೀವಿ. ಹಿ ವೆಂಟ್ ಆಫ್ಟರ್ ದಟ್ ಕಾಂಪ್ಲೆಕ್ಸ್ ಸೆಗ್ಮೆಂಟ್. ಅಲ್ಲಿ ಎಂತೆಂಥ ಪ್ಲೇಯರ್ಸ್ ಇದ್ದಾರೆ ಅಂದ್ರೆ ವೇರ್ ಹಿ ಹ್ಯಾಡ್ ಟು ಕಂಪೀಟ್. ಬೇರೆ ಸಾಫ್ಟ್ವೇರ್ ಅಲ್ಲಿ ಹಿ ಹ್ಯಾಡ್ ಟು ಕಂಪೀಟ್ ವಿತ್ ಮೈಕ್ರೋಸಾಫ್ಟ್ ಅಥವಾ ಆಪಲ್ ಜೊತೆ ಕಂಪೀಟ್ ಮಾಡಬೇಕಿತ್ತು. ಬಟ್ ರಾಕೆಟ್ ಸ್ಪೇಸ್ ಅಲ್ಲಿ ಹಿ ಹ್ಯಾಡ್ ಟು ಕಂಪೀಟ್ ವಿತ್ ಲಾಕ್ಹೀಡ್ ಮಾರ್ಟಿನ್. ಅವರು ಇಡೀ ವೆಪನ್ರಿ, ಅಮೆರಿಕಾದ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಇದೆಲ್ಲ ಅದ್ರದ್ದು ಸಪೋರ್ಟ್ ಮಾಡುವಂತ ಕಂಪನಿ ಅದು. ಈ ಐರನ್ ಮ್ಯಾನ್ ಮೂವಿನಲ್ಲಿ ವೆಪನ್ಸ್ ಸೆಲ್ ಮಾಡುತ್ತಲ್ಲ ಆ ಕಂಪ್ನಿ ಅದು. ಆಮೇಲೆ ರಷ್ಯನ್ಸ್ ವರ್ ದ ಒನ್ಸ್ ಹೂ ಆರ್ ಲಾಂಚಿಂಗ್ ರಾಕೆಟ್ಸ್ ಅಂಡ್ ಸ್ಯಾಟಲೈಟ್ಗಳನ್ನೆಲ್ಲ ಕಳಿಸೋದಕ್ಕೆ ದೇ ವರ್ ದ ಒನ್ಸ್. ಚೈನಾ, ಈ ತರ ದೇಶಗಳ ಜೊತೆ ಕಂಪೀಟ್ ಮಾಡುವಂತ ಕಂಪನಿ. ಅಂಡ್ ಹಿ ವೆಂಚರ್ಡ್ ಇನ್ ಟು ದಟ್. ಸೊ ಅದು ಅಲ್ಲಿ ಟರ್ನಿಂಗ್ ಪಾಯಿಂಟ್ ಇರೋದು. ಯಾಕಂದ್ರೆ ಅವನ್ ಪೇಪಾಲ್ ಸಕ್ಸಸ್ಸಿಗೆ ನಿಂತಿದ್ದಿದ್ರೆ he could be seen as some other successful entrepreneur in Silicon Valley. ಈಗ ಪೀಟರ್ ಥೀಲ್ ಅವನು ಒನ್ ಆಫ್ ದ ಪೇಪಾಲ್ co-founders. ಸೊ ಅವನ್ ತರ ಅಂತ ಅನ್ಕೋಬಹುದು. ಬಟ್ he took a road, divergent road from there. ಅಲ್ಲಿಂದ ಏನ್ ಚೇಂಜ್ ಆಯ್ತು, ದಟ್ ಈಸ್ ಲೈಕ್ ಫಿನಾಮಿನಲ್.
ಅಂಡ್ ಈಗ ಅದು ಒಂದು ಅವ್ನು ಗೊತ್ತಿಲ್ದಿರೋ ಫೀಲ್ಡ್. ಸೆಕೆಂಡ್ ಥಿಂಗ್ ಐ ಥಿಂಕ್ ಈಸ್ ಲೈಕ್ there is very limited things you can do ಅಲ್ವಾ. ಅಂದ್ರೆ ಈಗ ರಾಕೆಟ್ ಇದಕ್ಕೆ ಎಂಟರ್ ಆದ್ರೆ ಯು ಹ್ಯಾವ್ ಟು ಮೇಕ್ ರಾಕೆಟ್ಸ್. ಅಂದ್ರೆ ಈಗ ಸಾಫ್ಟ್ವೇರ್ ಅಂತ ತಗೊಂಡ್ರೆ there are so many areas where you can enter and do something niche. ಬಟ್ ಇಲ್ಲಿ ಹತ್ರ ಏನೋ ಯು ಕೆನಾಟ್ ಮೇಕ್ ಸಮಥಿಂಗ್ ಸ್ಮಾಲ್. ಅಂದ್ರೆ ತುಂಬಾ ದೊಡ್ಡದು ಕೈ ಹಾಕ್ಬೇಕು ಅಂಡ್ ಅದು ಇದರ್ ಇಟ್ ವಿಲ್ ಬಿ ಸಕ್ಸಸ್ಫುಲ್ ಆರ್ ನಾಟ್ ಸಕ್ಸಸ್ಫುಲ್. ಇನ್ಕ್ರಿಮೆಂಟಲ್ ಡೆವಲಪ್ಮೆಂಟ್ ಅದೆಲ್ಲ ಸಾಧ್ಯ ಇಲ್ಲ. ನೀವು ಒಂದು ಸಣ್ಣ ಏನೋ MVP ಮಾಡ್ತೀನಿ ಪ್ರಾಡಕ್ಟು, ಅದನ್ನ ಲಾಂಚ್ ಮಾಡ್ತೀನಿ, ಆಮೇಲೆ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ನೋಡಿಕೊಂಡು ಟೆಸ್ಟ್ ಮಾಡಿ ಅಂಥದ್ದೆಲ್ಲ ನಡೆಯಲ್ಲ. ಲೈಕ್ ಯು ಹ್ಯಾವ್ ಟು ಬಿಲ್ಡ್ ರಾಕೆಟ್. ಸೊ ಐ ಥಿಂಕ್ ಇದರಲ್ಲಿ ಎಲಾನ್ ಮಸ್ಕ್ ಸುಮಾರು ಕಡೆ ಹೇಳ್ತಾನೆ ದ ಫಸ್ಟ್ ಪ್ರಿನ್ಸಿಪಲ್ಸ್ ಅಂತ. ಐ ಥಿಂಕ್ ದಟ್ ಈಸ್ ವಾಟ್ ಹೆಲ್ಪ್ಸ್ ಹಿಮ್ ಇನ್ ದಿಸ್ ಇದು ಅನ್ಸುತ್ತೆ. ಯಾಕೆಂದ್ರೆ ಒಂದು ನೀವು ಪೇಪಾಲ್ ತರ ತಗೊಂಡ್ರೆ ಪೇಪಾಲ್ ಇಸ್ ನಾಟ್ ಜಸ್ಟ್ ಅ ಸಾಫ್ಟ್ವೇರ್ ಥಿಂಗ್ ಹಿಡ್ ಇಟ್. ಅಂದ್ರೆ ಆಲ್ಮೋಸ್ಟ್ ಒಂಥರ ದ ಫೈನಾನ್ಷಿಯಲ್ ಸೆಗ್ಮೆಂಟ್ ವಾಸ್ ವರ್ಕಿಂಗ್ ಇನ್ ಅ ಪರ್ಟಿಕ್ಯುಲರ್ ವೇ. ಅಂದ್ರೆ ಈಗ ಫೈನಾನ್ಷಿಯಲ್ ಸೆಗ್ಮೆಂಟ್ ಅಂದ್ರೆ ಅಲ್ಲಿ ರೆಗ್ಯುಲೇಷನ್ಸ್ ಇರುತ್ತೆ ಅಂಡ್ ಅದಕ್ಕೆ ತಕ್ಕಂಗೆ ನೀವೆಲ್ಲರಿಗೂ ಮಾಡ್ಬೇಕಾಗುತ್ತೆ. ಬಟ್ ಈ ವೆಂಟ್ ಇನ್ ಟು ದ ಫಸ್ಟ್ ಪ್ರಿನ್ಸಿಪಲ್ಸ್. ಅಂದ್ರೆ ಇದಿರೋದೇ ಹಿಂಗೆಗಿಂತ ಓಕೆ ಇದು ಹಿಂಗಿದೆ ಬಟ್ ಹಿಂಗೆ ಯಾಕೆ ಇರಬೇಕು ಅಂದ್ರೆ ಈಗ ಇಟ್ಸ್ ಜಸ್ಟ್ ಅಬೌಟ್ 1% ಸೆಂಡಿಂಗ್ ಮನಿ ಟು ಅದರ್. ನಿಮ್ದು ರೆಗ್ಯುಲೇಷನ್ಸ್ ಅದರ್ ಫೈನಾನ್ಷಿಯಲ್ ವಾಟ್ ಎವರ್ ಅದೆಲ್ಲ ಆಮೇಲೆ ಬಂದಿದ್ದು. ಸೊ ಒಬ್ಬ ಇನ್ನೊಬ್ಬ ಮನಿ ಕಳ್ಸೋದನ್ನ ವೈ ಕಾಂಟ್ ಬಿ ಸಿಂಪ್ಲಿಫೈ. ಹಿ ಗೋಸ್ ಟು ದಟ್ ಲೆವೆಲ್. ಐ ಥಿಂಕ್ ಇಂಟರ್ವ್ಯೂಸ್ ಆಮೇಲೆ ಅವನಿಗೆ ಆಲ್ಮೋಸ್ಟ್ ಅದೊಂಥರ ಎಕ್ಸ್ರೇ ವಿಷನ್ ಅಂತಾರಲ್ಲ, ಎಲ್ಲ ಕ್ಲಟರ್ ತೆಗೆದ್ಬಿಟ್ಟು ಏನು ಒಳಗಡೆ ಇದೆ ಒಬ್ಬ ಮನುಷ್ಯನ ನೋಡೋದು ಅಂತಾರಲ್ಲ, ಆ ತರ ಹಿ ಸೀಸ್ ಎ ಸಿಸ್ಟಮ್. ಅದು ಆಕ್ಚುಲಿ ಪೇಪಾಲ್ ಇದಕ್ಕೇನೆ ಅದು ಒಂದು ಬ್ಯಾಕ್ ಗ್ರೌಂಡ್ ಇದೆ. ಅವನು ನೋವಾ ಸ್ಕಾಟಿಯಾ ಬ್ಯಾಂಕ್ ಅಲ್ಲಿ ಇಂಟರ್ನ್ಶಿಪ್ ಮಾಡ್ತಿರ್ತಾನೆ. ಒಬ್ಬ ಹೆಡ್ ಆಫ್ ಯಾವುದೋ ಡಿಪಾರ್ಟ್ಮೆಂಟ್ ಹೆಡ್ ಇರ್ತಾನೆ, ಅವನ ಅಂಡರ್ ಕೆಲಸ ಮಾಡ್ತಿರ್ತಾನೆ. ಆವಾಗ ಅವನಿಗೆ ಈ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಡೆಟ್ ಬಗ್ಗೆ ನೋಡು ಅಂತ ಬಿಡ್ತಾರೆ. ಅಂಡ್ ಹಿ ಸ್ಪಾಟ್ಸ್ ಒನ್ ಕೇಸ್, ಏನೋ ಬ್ರೆಸಿಲಿಯನ್ ಡೆಟ್ ಏನಿದೆ ಅದರಲ್ಲಿ ಏನೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಕಾಣುತ್ತೆ ಅವನಿಗೆ. ಅದೇನು ಅಂದ್ರೆ ಅಮೆರಿಕಾ ಒಂದೇನೋ ಏನು ಹೆಸರಿದೆ ಅದಕ್ಕೆ, ಅಮೆರಿಕ ಏನ್ ಮಾಡಿರುತ್ತೆ ಈ ಥರ್ಡ್ ವರ್ಲ್ಡ್ ಕಂಟ್ರಿಗಳದ್ದು ಡೆಟ್ನ ಕಡಿಮೆ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿರ್ತಾರೆ. ಅದರಲ್ಲೇನು ಅವರ ಡೆಟ್ಗೆ ಈಗ ₹100 ಸಾಲ ಇದೆ ಅಂದ್ರೆ ಅದಕ್ಕೆ ₹50 ಬ್ಯಾಕ್ ಸ್ಟಾಪ್ ಅಂತ, ಅಂದ್ರೆ ₹50 ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಅಮೆರಿಕ ಹೇಳುತ್ತೆ. ಸೊ ಹಂಗೆ ಆ ಡೆಟ್ನ ಯು ಕ್ಯಾನ್ ಸೆಲ್, ಅಂದ್ರೆ ಬೇರೆ ಇವರು ಇನ್ವೆಸ್ಟರ್ಸ್ ಎಲ್ಲ ಅದನ್ನ ಪರ್ಚೇಸ್ ಮಾಡ್ತಾರೆ. ಸೊ ಅವನು ಅದ್ರದ್ದು ರೇಟ್ ನೋಡ್ತಾನೆ, ಎಷ್ಟು ವ್ಯಾಲ್ಯೂಗೆ ಸೆಲ್ ಆಗ್ತಿದೆ ಇದು ಅಂತ. ಈಗ ₹50 ಅಮೆರಿಕದ ಗವರ್ಮೆಂಟ್ ಗ್ಯಾರಂಟಿ ಕೊಟ್ಟಿದೆ, ಬಟ್ ದಟ್ ಆಕ್ಚುಯಲ್ ಡೆಟ್ ಈಸ್ ಸೆಲ್ಲಿಂಗ್ ಅಟ್ ₹25. ಸೊ ಅವನಿಗೆ ಅನ್ಸುತ್ತೆ ಇಲ್ಲಿ ಬರೀ ಈ ಡಿಫ್ರೆನ್ಸ್ ಇದೆಯಲ್ಲ, ಇಫ್ ಯು ಕ್ಯಾನ್ ಬೈ ಇಟ್ ಫಾರ್ $1 billion ಯು ಕ್ವಿಕ್ಲಿ ಮೇಕ್ ದಟ್ ಪ್ರಾಫಿಟ್. ಅದೇನು ಡಿಫ್ರೆನ್ಸ್ ಇದೆ ಅದು ಆರಾಮಾಗಿ ಮಾಡ್ಬಿಡ್ಬೋದು. ಅವನು ಅದನ್ನ ಪ್ರಪೋಸಲ್ ಬರೆದ್ಬಿಟ್ಟು ಅವನ ಬಾಸಿಗೆ ಕೊಡ್ತಾನೆ. ಅವನು ಅದನ್ನ ಬ್ಯಾಂಕ್ ಲೈಕ್ ಹೈಯರ್ CEO ಕಳಿಸ್ತಾನೆ. ಅವನ್ CEO ಏನ್ ಹೇಳ್ತಾನೆ, ಬೇಡ ಬೇಡ ಇದನ್ನೆಲ್ಲ ಮುಟ್ಟೋದು ಬೇಡ, ನಾವು ಲೈಕ್ ಈ ತರ ಕೈ ಸುಟ್ಕೊಂಡಿದೀವಿ, ಬ್ರೆಸಿಲಿಯನ್ನು ಅರ್ಜೆಂಟಿನಾ ಅದ್ರದ್ದು ಡೆಟ್ ಮುಟ್ಟೋಕ್ ಹೋಗ್ಬಿಟ್ಟು ಕೈ ಸುಟ್ಕೊಂಡಿದೀವಿ ಹಿಂದೆ, ಲೆಟ್ಸ್ ನಾಟ್ ಡೂ ಇಟ್. ಆಮೇಲೆ ಹಂಗೇನಾದ್ರೂ ಸಾಧ್ಯ ಇದ್ದಿದ್ರೆ ಇಷ್ಟೊತ್ತಿಗೆ ಬೇರೆ ಯಾರಾದ್ರೂ ಮಾಡ್ಬಿಟ್ಟಿರೋರು. ಲೈಕ್ ದೋಸ್ ಆರ್ ದ 2 ಆರ್ಗ್ಯುಮೆಂಟ್ಸ್. ಅದು ಅವ್ನು ಅನ್ಕೊಳ್ತಾನೆ ಇಷ್ಟು ಸ್ಟೂಪಿಡ್ ಆಗಿರಕ್ಕೆ ಹೆಂಗ್ ಸಾಧ್ಯ. ಲೈಕ್ ದೀಸ್ ಆರ್ ದ ಬಿಗ್ ಪ್ಲೇಯರ್ಸ್ ಇನ್ ದಿಸ್ ಇಂಡಸ್ಟ್ರಿ ಅಂಡ್ ದೇ ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್. ಅವ್ರೇನ್ ಮಾಡ್ತಾರೆ, ಎಲ್ಲಾರು ಏನ್ ಮಾಡ್ತಾರೆ ಅದನ್ನ ಮಾಡ್ತಾರೆ. ಅಲ್ಲಿ ಒಂದು ಟೇಬಲ್ ಮೇಲೆ 1 kg ಗೋಲ್ಡ್ ಇದೆ ಅಂದ್ರೆ ಅವರೆಲ್ಲ ಯೋಚನೆ ಮಾಡೋದು ಯಾಕೆ ಯಾರು ತಗೊಂಡಿಲ್ಲ ಅಂತ ಯೋಚನೆ ಮಾಡ್ತಾರೆ ಹೊರತು ನಾನು ಯಾಕೆ ತಗೋಬಾರ್ದು ಅಂತ ಯೋಚನೆ ಮಾಡಲ್ಲ ಅಂತ. ಸೊ ಆ ಇನ್ಸೈಟ್ ಅವನಿಗೆ ಲೈಕ್ ಯು ಕ್ಯಾನ್ ಸಿ ಇನ್ ಎವ್ರಿ ಅದರ್ ಫೀಲ್ಡ್. ಅಂತ ದೇಶಗಳಿತ್ತು ಅಂಡ್ $billion ಗಟ್ಲೆ ದುಡ್ಡಿರೋಂಥ ಕಾಂಪಿಟೇಟರ್ಸ್ ಇದ್ದಾರೆ. ಸ್ಪೇಸ್ ಫೀಲ್ಡ್ ಅಲ್ಲಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್, ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡೋದು ಎಷ್ಟು ಕಷ್ಟ ಅಂದ್ರೆ ಯಾವ ದೇಶನೂ ಸ್ವತಂತ್ರವಾಗಿ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಕ್ ಸಾಧ್ಯನೇ ಇಲ್ಲ ಹೊಸದಾಗಿ. ಸೊ ಅದಕ್ಕೋಸ್ಕರನೇ ಇಂಡಿಯಾದಲ್ಲಿ ಏನ್ ಮಾಡಿದ್ರು, ಈಗ ಹೊಂಡಾ ಬರಬೇಕು ಅಂದ್ರೆ ಇಂಡಿಯನ್ ಮಾರ್ಕೆಟಿಗೆ ಅವ್ರದ್ದು ಕಂಡೀಷನ್ ಏನು, ನೀವು ಇಲ್ಲಿ ಹೀರೋ ಜೊತೆ ಸೇರ್ಕೋಬೇಕು. ಅವ್ರದ್ದು ವೆಹಿಕಲ್ ಸೆಲ್ ಮಾಡಬೇಕು ಅಂದ್ರೆ ಹೀರೋ ಜೊತೆ ಪಾರ್ಟ್ನರ್ಶಿಪ್, ಇಂಡಿಯನ್ ಕಂಪನಿ ಮಾಡಿ ನೀವು ನಾಲೆಜ್ ಟ್ರಾನ್ಸ್ಫರ್ ಮಾಡಿ ಜಾಯಿಂಟ್ ಕೊಲಾಬ್ರೇಷನ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ. ಮಾರುತಿ ಸುಜುಕಿ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ತು. ಅಷ್ಟು ಕಷ್ಟ
ಲೈಕ್ ಒಂದು ಇಡೀ ದೇಶ ಇಫ್ ದೇ ಡಿಸೈಡ್ ಟು ಮ್ಯಾನುಫ್ಯಾಕ್ಚರ್ ಎ ಕಾರ್, ಇಟ್ಸ್ ನಾಟ್ ಸಿಂಪಲ್. ಅಂಥದ್ರಲ್ಲಿ ಒಂದು ಪ್ರೈವೇಟ್ ಕಂಪನಿ ಬಂದ್ಬಿಟ್ಟು, ಅದು ಡೆಟ್ರಾಯ್ಟ್ ಈಸ್ ಕನ್ಸಿಡರ್ಡ್ ಕ್ಯಾಪಿಟಲ್ ಆಫ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅಮೆರಿಕಾದಲ್ಲಿ. ಆಮೇಲೆ ಇಲ್ಲಿ BMW ಈ ಥರದ್ದೆಲ್ಲ ಯುರೋಪಲ್ಲಿ, ಜರ್ಮನಿ ಇಸ್ ಲೈಕ್ ದ ಎಪಿಸೆಂಟರ್. ಇದೆಲ್ಲ ಬಿಟ್ಟು ನಾನು ಕ್ಯಾಲಿಫೋರ್ನಿಯಾದಲ್ಲಿ ಕಾರು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅನ್ನೋನು, ಲೈಕ್ ಇದೆಲ್ಲ ಅಷ್ಟು ಕ್ಲಾರಿಟಿ ಇಲ್ಲ ಅಂದ್ರೆ ಯು ಕೆನಾಟ್ ಕಮ್ ಅಪ್ ವಿತ್ ದಟ್ ಕರೇಜ್. ಲೈಕ್ ಐದರ್ ಹುಚ್ಚ ಆಗಿರ್ಬೇಕು, ಲೈಕ್ ಕಂಪ್ಲೀಟ್ಲಿ ಯು ಶುಡ್ ಬಿ ಬಾಂಕರ್ಸ್, ಇಲ್ಲ ಅಂದ್ರೆ ಆ ಲೆವೆಲ್ ಕ್ಲಾರಿಟಿ ಇರಬೇಕು. ಅದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್. ನೀವು ಇಫ್ ಯು ಇಗ್ನೋರ್ ಆಲ್ ದ ಪರ್ಸನಾಲಿಟಿ ಫ್ಲಾಸು, ಶೋಮನ್ಶಿಪ್ಪು, ಪ್ಲೇ ಬಾಯ್ ಇಮೇಜ್ ಅದನ್ನೆಲ್ಲ ತೆಗೆದಾಕಿದ್ರೆ ವಾಟ್ ಮ್ಯಾಟರ್ಸ್ ಇಸ್ ದಟ್. ಆ ಥರದ್ದು ಕ್ಲಾರಿಟಿ ಹೆಂಗೆ ಒಬ್ಬ ಮನುಷ್ಯ ಇಟ್ಕೊಳಕ್ ಸಾಧ್ಯ ಅಂತ. ಇಲ್ಲ, ಅಂಡ್ ಎರಡು ಕಾಂಟ್ರಡಿಕ್ಟರಿ ಇದಿರ್ಬೇಕು. ಅಂದ್ರೆ ಒಂದು, ಐ ವಿಲ್ ಸೆಂಡ್ ಪೀಪಲ್ ಟು ಮಾರ್ಸ್ ಅಂತಂದ್ರೆ ಇಟ್ ಈಸ್ ಟೂ ಬಿಗ್ ಅನ್ ಐಡಿಯಾ. ಅಂದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಕುತ್ಕೊಂಡು ನೋಡಿದ್ರೆ ಓಕೆ ಇದಕ್ಕೆ ಇಷ್ಟು ವರ್ಷ ಆಗುತ್ತೆ, ಅಥವಾ ಈ ತರ ಫೇಲ್ಯೂರ್ ಆದ್ರೆ ಇಷ್ಟು ಕಾಸ್ಟ್ ಆಗುತ್ತೆ, ಮೋಸ್ಟ್ಲಿ ವಯಬಲ್ ಇಲ್ಲ, ಆ ಲೆವೆಲ್ ಹೋಗ್ತಾರೆ. ಬಟ್ ದ ಸೇಮ್ ಟೈಮ್ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋ ಟೈಮಲ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಟೇಕ್ಸ್. ಇಟ್ ಕೆನಾಟ್ ಬಿ ಜಸ್ಟ್ ಲೈಕ್ ಅ ವೇಗ್ ಡ್ರೀಮ್ ತರ. ಈಗ ಫಸ್ಟ್ ಪ್ರಿನ್ಸಿಪಲ್ಸ್ ಹೇಳ್ತಾನಲ್ಲ, ಅದ್ರಲ್ಲಿ ಅವನು ಹೇಳ್ತಾನೆ, ಈಗ ಎಷ್ಟೊಂದ್ ಜನ ಏನಂತಂದ್ರೆ ಎಲೆಕ್ಟ್ರಿಕ್ ಕಾರ್ಸ್ ಮಾಡಕ್ಕಾಗಲ್ಲ ಯಾಕಂದ್ರೆ ಬ್ಯಾಟ್ರಿಗೆ ಇಷ್ಟು ಕಾಸ್ಟ್ ಆಗುತ್ತೆ, ಸೊ ಇಟ್ಸ್ ನಾಟ್ ಪಾಸಿಬಲ್ ತರ. ಬಟ್ ಅವನು ಎಷ್ಟು ಪ್ರಾಕ್ಟಿಕಲ್ ಆಗಿ ಹೇಳ್ತಾನೆ ಅಂದ್ರೆ, ಈಗ ಒಂದು ಇದು ಇಷ್ಟು 1 kWh ಬ್ಯಾಟ್ರೀಸ್ ಬೇಕು ಅಂದ್ರೆ $600 ಆಗುತ್ತೆ, ಸೊ ಇಟ್ಸ್ ನಾಟ್ ವಯಬಲ್. ಸೊ ಅವನು ಅದಕ್ಕೆ ಹೆಂಗ್ ಡೀಪಲ್ಲಿ ಹೋಗ್ತಾನೆ ಅಂದ್ರೆ, ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ನಿಕ್ಕಲ್ ಬೇಕು, ಅಲ್ಯೂಮಿನಿಯಂ ಬೇಕು, ಆಮೇಲೆ ಕಾರ್ಬನ್ ಬೇಕು, ಆಮೇಲೆ ಅದನ್ನ ಪ್ಯಾಕ್ ಮಾಡಕ್ಕೆ ಸ್ಟೀಲ್ ಕಂಟೈನರ್ ಬೇಕು. ಸೊ ಇದೆಲ್ಲ $80 ತಗೊಂಡ್ಬರ್ಬೋದು. ಸೊ ವಿ ಹ್ಯಾವ್ ಟು ಜಸ್ಟ್ ಥಿಂಕ್ ಅಬೌಟ್ ಹೌ ಟು ಪ್ಯಾಕೇಜ್ ಇಟ್ ಬೆಟರ್. ಸೊ ಆ ಲೆವೆಲ್ಗೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾನೆ. ಸೊ ಆ ಕಾಂಬಿನೇಷನ್ ಇದೆಯಲ್ಲ, ಅಂದ್ರೆ ಟು ಹ್ಯಾವ್ ದ ಬಿಗ್ ಪಿಕ್ಚರ್ ಅಂಡ್ ದ ನಿಟಿಗ್ರಿಟೀಸ್, ಅದು ಐ ಥಿಂಕ್ ಯುನಿಕ್. ಅದು ವಿಷನ್ ಅಂತ ದೊಡ್ಡ ವಿಷನ್ ಜೊತೆಗೆ ಆ ಸಿಲಿಕಾನ್ ವ್ಯಾಲಿ ಅದು ಮೈಂಡ್ ಸೆಟ್ ಇದೆಯಲ್ಲ, ದ ಎಥಿಕ್ ಆಫ್ ಸಿಲಿಕಾನ್ ವ್ಯಾಲಿ, ಸ್ಕ್ರಾಪಿ ಆಗಿ ಶುರು ಮಾಡೋದು. ಆಮೇಲೆ ಲೈಕ್ ಯು ಡೋಂಟ್ ಗೋ ಫಾರ್ ಬಿಗ್ ಆಫೀಸ್ ಸ್ಪೇಸಸ್, ಸಣ್ಣದಾಗಿ ಕೆಲಸ ಶುರು ಮಾಡೋದು. ಅದು ಹಿ ಇಂಟ್ರೊಡ್ಯೂಸ್ಡ್ ಇಟ್ ಟು ಅದರ್ ಫೀಲ್ಡ್ಸ್. ಯಾಕಂದ್ರೆ ಟೆಸ್ಲಾದಲ್ಲಿ ಅವರಿಗೆ ಇದು ಸಾಧ್ಯ ಅಂತ ಅನ್ಸಿದ್ದಕ್ಕೆ ಒಂದೇ ಒಂದು ಇನ್ಸೈಟ್, ಲೈಕ್ ದೆರ್ ವಾಸ್ ಓನ್ಲಿ ಒನ್ ಇನ್ಸೈಟ್ ದೇ ಹ್ಯಾಡ್ ವಿಚ್ ನೋ ಬಡಿ ಗಾಟ್ ಇಟ್. ಏನು ಅಂದ್ರೆ, ಬ್ಯಾಟ್ರಿ ಸೆಲ್ ಇದೆ ಅಲ್ಲ, ಈ ಲ್ಯಾಪ್ಟಾಪ್ಗಳಲ್ಲಿ ಯೂಸ್ ಮಾಡೋ ಲಿಥಿಯಂ ಅಯಾನ್ ಬ್ಯಾಟ್ರಿ, ಇದು ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗಿದೆ ಇವಾಗ. ನೋಬಡಿ ಥಾಟ್ ಆಫ್ ಯೂಸಿಂಗ್ ದಟ್ ಬ್ಯಾಟ್ರಿ ಫಾರ್ ಕಾರ್ಸ್. ಅಲ್ಲಿವರೆಗೂ ಆ ದೊಡ್ಡದೊಂದು ಈ ಸಲ್ಫ್ಯೂರಿಕ್ ಆಸಿಡ್ ಬ್ಯಾಟ್ರಿ ಬರುತ್ತಲ್ಲ, ಲೈಕ್ ಆಸಿಡ್ ಬ್ಯಾಟ್ರಿ, ಅದನ್ನೇನೆ ಯೂಸ್ ಮಾಡ್ತಾ ಇದ್ದಿದ್ದು ಎಲ್ಲರೂ. ನಮ್ಮ ಇಂಡಿಯಾದಲ್ಲಿ ರೇವಾ ಕಾರು ಅದಕ್ಕೆ ಯೂಸ್ ಮಾಡೋದು ಇನ್ನೂ ಮೋಸ್ಟ್ಲಿ ಅದನ್ನೇ ಯೂಸ್ ಮಾಡ್ತಾರೆ ಅನ್ಸುತ್ತೆ, ಸಲ್ಫ್ಯೂರಿಕ್ ಆಸಿಡ್ ಇರೋ ಬ್ಯಾಟ್ರಿನ ಯೂಸ್ ಮಾಡ್ತಾರೆ. ಸೊ ದೇ ಹ್ಯಾಡ್ ದಟ್ ಇನ್ಸೈಟ್. ಯಾರಿಗೂ ಗೊತ್ತಾಗಿಲ್ಲ ಇದು ಈ ತರ ಲಿಥಿಯಂ ಅಯಾನ್ ಬ್ಯಾಟ್ರಿನಲ್ಲಿ ಇಷ್ಟೊಂದು ಅಡ್ವಾನ್ಸ್ಮೆಂಟ್ ಆಗಿದೆ. ದಟ್ ವಾಸ್ ದ ಓನ್ಲಿ ಇನ್ಸೈಟ್ ದೇ ಹ್ಯಾಡ್ ಅಂಡ್ ದೇ ವೆಂಟ್ ಆಫ್ಟರ್ ಇಟ್. ಅವ್ರು ಕಾರ್ ಬಿಲ್ಡ್ ಮಾಡ್ತೀವಿ ಅಂತ ಹೋಗ್ಲಿಲ್ಲ. ವಾಟ್ ದೇ ಡಿಡ್ ವಾಸ್, ಈ ತರದ ಬ್ಯಾಟ್ರಿ ತಗೊಂಡು ಆಲ್ರೆಡಿ ಇದ್ದಿದ್ದು ಅದು ಯಾವುದೋ ಲೋಟಸ್ ಕಂಪ್ನಿದು ಚಾಸಿಸ್ ಯೂಸ್ ಮಾಡಿ, ದೇ ಜಸ್ಟ್ ವಾಂಟೆಡ್ ಟು, ಇಟ್ಸ್ ಲೈಕ್ ಪ್ರೋಟೋಟೈಪ್, MVP ನಾವೇನು ವೆಬ್ಸೈಟ್ ಬಿಲ್ಡ್ ಮಾಡೋಕೆ ಮಾಡ್ತೀವಿ ಆ ಥರ ಶುರು ಮಾಡಿದ್ರು ಅವರು. ಅದು ಆಕ್ಚುಲಿ ಇಲಾನ್ ಮಸ್ಕ್ ಶುರು ಮಾಡಲಿಲ್ಲ ಟೆಸ್ಲಾನ. ನಾವು ಮುಂಚೆನೆ ಹೇಳ್ದಂಗೆ ಬೇರೆ ಇನ್ನಿಬ್ರು ಫೌಂಡರ್ಸ್ ಇದ್ರು ಆ ಕಂಪ್ನಿಗೆ. ಆಮೇಲೆ ಆ ಫೌಂಡರ್ಸ್ ಕೈಲಿ ಕಂಪ್ನಿ ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ ಅಂದ್ಬಿಟ್ಟು ಇಲಾನ್ ಮಸ್ಕ್ ವಾಸ್ ದ ಬಿಗ್ಗೆಸ್ಟ್ ಇನ್ವೆಸ್ಟರ್. ಅವನದು ಶೇರ್ ಹೋಲ್ಡಿಂಗ್ ಜಾಸ್ತಿ ಇತ್ತು. ಅವನ್ನ ತೆಗೆದ್ಬಿಟ್ಟು ದೆನ್ ಹಿ ಟುಕ್ ಓವರ್ ದ ಕಂಪನಿ. ಓಕೆ, ಆ ಇಬ್ರು ವ್ಯಕ್ತಿಗಳ ಹೆಸರು ಮಾರ್ಟಿನ್ ಎಬರ್ಹಾರ್ಡ್ ಅಂಡ್ ಮಾರ್ಕ್ ಟ್ಯಾರ್ಪನಿನ್. ಗೂಗಲ್ ಮಾಡಿದೆ. ಇದುವರೆಗೂ ಆಶ್ಲಿ ವ್ಯಾನ್ಸ್ ಬರೆದ ಇಲಾನ್ ಮಸ್ಕ್ ಜೀವನ ಚರಿತ್ರೆ ಕುರಿತ ಚರ್ಚೆ ಕೇಳಿದ್ರಿ. 2ನೇ ಭಾಗ ಮುಂದಿನ ವಾರ.